ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 4ನೇ ತಾರೀಕು ಜೂನ್ 2025 ಬುಧವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸೆ, ಶುಕ್ಲ ಪಕ್ಷದ ನವಮಿಯ ತಿಥಿ, ಉತ್ತರಾ ಪಾಲ್ಗುಣಿ ನಕ್ಷತ್ರ, ವಜ್ರಯೋಗ, ಬಾಲವಕರಣ. ಇವತ್ತಿನ ಪಂಚಾಂಗ ಫಲ. ವೈರಿಯನ್ನು ಕೊಲ್ಲಬೇಕಾದ್ರೆ ಅವನ ತಲೆಯನ್ನು ತೆಗೆಯಬೇಕಾದ ಅವಶ್ಯಕತೆ ಇಲ್ಲ. ಈ ಮಾತನ್ನ ವಿಶೇಷವಾಗಿ ವಿದುರರು ಪಾಂಡವರಿಗೆ, ಅದರಲ್ಲೂ ಮುಖ್ಯವಾಗಿ ಧರ್ಮರಾಯರಿಗೆ ಈ ಒಂದು ನೀತಿ ಬೋಧೆಯಲ್ಲಿ ಧರ್ಮಶಾಸ್ತ್ರ, ನ್ಯಾಯಶಾಸ್ತ್ರ, ರಾಜ್ಯಶಾಸ್ತ್ರ, ಒಬ್ಬ ದೊರೆಯಾದವನು, ನಾವೆಲ್ಲರೂ ದೊರೆಗಳೇ ಮಕ್ಕಳೇ. ನಮ್ಮ ಮನೆಗೆ, ನಮ್ಮ ಕರ್ತವ್ಯಕ್ಕೆ, ನಮ್ಮ ಜವಾಬ್ದಾರಿಗೆ, ನಮ್ಮ ಕುಟುಂಬಕ್ಕೆ, ನಮ್ಮದೇ ಆದಂತ ಒಂದು ಪುಟ್ಟ ವ್ಯವಸ್ಥೆಗೆ ನಾವು ದೊರೆಗಳೇ. ನಾವೆಲ್ಲರೂ ತಿಳ್ಕೋಬೇಕು, ಎಲ್ಲರೂ ಪಾಲನೆ ಮಾಡಬೇಕು. ನಿತ್ಯ ಅದಕ್ಕೆ ಹೇಳ್ತಿರ್ತಾನೆ, ವೈದಿಕವನ್ನ ಆಚರಿಸ್ತಾ ಹೋಗಿ. ನಾವು ಹುಟ್ಟುವಾಗಲೇ ನಮಗೆ ಒಳ್ಳೇದು ಕೆಟ್ಟದ್ದು ಅನ್ನತಕ್ಕಂಥದ್ದು ಎರಡೂ ಸಮನಾಗಿ ಭಗವಂತ ಕೊಟ್ಟಿರ್ತಾನೆ. ಪ್ರಭಾವಗಳಿಂದ, ಸ್ವಭಾವಗಳಿಂದ, ಆಲೋಚನೆಗಳಿಂದ, ಬೇರೆ ಬೇರೆ ಕಾರಣಾಂತರಗಳಿಂದ ನಾವು ಆ ಲೋಲುಪತೆಗೆ ಒಳಗಾಗಿ ಕೆಟ್ಟದನ್ನು ಜಾಸ್ತಿ ಆವರಿಸ್ಕೊಳ್ತೇವೆ. ಕಡಿಮೆ ಮಾಡಲು ಆಗುವುದಿಲ್ಲ, ನೆನಪಿಟ್ಟುಕೊಳ್ಳಿ. ಈ ಎರಡನ್ನೂ ಕಡಿಮೆ ಮಾಡಲು ಆಗೋಲ್ಲ. ಒಳ್ಳೇದಾಗ್ಲಿ ಕೆಟ್ಟದ್ದಾಗ್ಲಿ ಕಡಿಮೆ ಮಾಡಲು ಆಗುವುದಿಲ್ಲ. ನಾವು ಹುಟ್ಟುವಾಗಲೇ ಕೆಲವು ಶಕ್ತಿಗಳನ್ನ, ನಿಶಕ್ತಿಗಳನ್ನ ಪಡ್ಕೊಂಡು ಬಂದಿರ್ತವೆ. ಆದರೆ ಪ್ರಭಾವಗಳ ಕಾರಣದಿಂದ ನಾವೇನಾಗ್ತೇವೆ ಗೊತ್ತಾ? ಈ ಕೆಟ್ಟದನ್ನು ಜಾಸ್ತಿ ಮಾಡ್ಕೊಬಿಡ್ತೇವೆ. ಇಲ್ಲ, ಒಬ್ಬರ ಬಗ್ಗೆ ತೀರಾ ವಿಪರೀತಕ್ಕೆ ಕೆಟ್ಟದನ್ನ ಆಲೋಚನೆ ಮಾಡ್ತಕ್ಕಂಥದ್ದು. ಅವ್ರು ಹೀಗ್ ಮಾಡ್ಬಿಟ್ರು, ಅವ್ರು ಹಾಗೆ ಮಾಡ್ಬಿಟ್ರು, ನನ್ನ ಬದುಕು ಕೆಡಿಸ್ಬಿಟ್ರು. ಖಂಡಿತ ಇಲ್ಲ. ಅಲ್ಲಿದೆ ಕೆಟ್ಟದ್ದು. ಉದ್ವೇಗಕ್ಕೊಳಗಾಗೋದು, ಉನ್ಮಾದಕ್ಕೊಳಗಾಗೋದು, ಕ್ರೋಧಕ್ಕೊಳಗಾಗೋದು, ಸಿಟ್ಟಿಗೆ ಒಳಗಾಗೋದು, ದ್ವೇಷಕ್ಕೆ ಹತ್ತುತ್ತಾ ಹೋಗುತ್ತೆ. ಒಂದು ಹಂತಕ್ಕೆ ವಿಕೃತಿಯ ಸ್ಥಾಯಿಗೆ ಬರುತ್ತೆ. ನಾವೇನ್ ಮಾಡ್ತೀವಿ? ಅವನನ್ನ ಕೊಂದಾಕ್ತೇವೆ. ಇಲ್ಲ, ನಾವೇ ಹತ್ಯೆ ಮಾಡ್ಕೋತೇವೆ. ಅದನ್ನ ಆತ್ಮಹತ್ಯೆ ಅಂತ ಹೇಳ್ತೇವೆ. ಆತ್ಮವನ್ನ ಹತ್ಯೆ ಮಾಡುವುದು. ಈ ದೇಹದೊಳಗಡೆ ಒಂದು ಆತ್ಮವಿದೆ. ನಾವು ಅಂತ ಪ್ರಚೋದನೆಗಳಿಗೆ ಒಳಗಾಗಬಾರದು. ಅದಕ್ಕೆ ನಿತ್ಯ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಪುಟ್ಟ ಸ್ನಾನ, ಧೂಪ, ದೀಪ, ಭಗವಂತನ ಮುಂದ್ಗಡೆ ಕುಳಿತುಕೊಂಡು ನನಗೆ ನಾನು ಮಾಡುವ ಕರ್ತವ್ಯದ ಕಡೆ ಗಮನ ಕೊಡು, ದಾರಿ ತೋರಿಸು, ಶಕ್ತಿ ಕೊಡು, ಚೈತನ್ಯ ಕೊಡು, ಬುದ್ಧಿಶಕ್ತಿ ಕೊಡು, ವೈದಿಕ ಶಕ್ತಿ ಕೊಡು, ನನ್ನ ಗೆಲುವಿಗೆ ದಾರಿ ಮಾಡಿಕೊಡು ಅನ್ನತಕ್ಕಂಥದ್ದನ್ನ ಕೇಳಬೇಕು ಅಂತ ನಾನು ಹೇಳ್ತಾ ಇದ್ದೆ. ನಮಗ್ ಗೊತ್ತಿಲ್ಲದೆ ಕರ್ಕೊಂಡು ಹೋಗುತ್ತೆ. ದೈವಂ ಮಾನುಷ್ಯ ರೂಪೇಣ ಅನ್ನೋ ರೀತಿ, ದೈತ್ಯಂ ಮಾನುಷ್ಯ ರೂಪೇಣ ಅಂತ ಕೂಡ ಹೇಳ್ತೇವೆ. ದೆವ್ವಗಳು ಕೂಡ ಬೇರೆ ಬೇರೆ ರೀತಿಯಲ್ಲಿ ನಮ್ಮನ್ನ ಪ್ರಚೋದನೆ ಮಾಡತಕ್ಕಂಥದ್ದಾಗುತ್ತೆ. ನಾವು ಒಂದು ಬದುಕು ಕಟ್ಕೊಂಡಿದ್ದೇವೆ, ಒಂದು ಜವಾಬ್ದಾರಿ ಕಟ್ಕೊಂಡಿದ್ದೇವೆ, ನಮ್ಮನ್ನು ನಂಬ್ಕೊಂಡು 4 ಜನ ಇದ್ದಾರೆ. ಈ ರೀತಿಯ ಚಿಕ್ಕ ಚಿಕ್ಕ ವಿಚಾರಕ್ಕೆ ಟ್ರಿಗರ್ ಆಗೋದು. ನೀವು ನೋಡ್ತಿರ್ತೀರಿ, ಕೇಳ್ತಿರ್ತೀರಿ. ಚಪ್ಪಲಿ ತಗೊಂಡ್ ಮೊನ್ನೆ ಯಾರೋ ಒಂದು ಹೆಣ್ಮಗು ಆಟೋ ಡ್ರೈವರ್ ಮೇಲೆ ತೆಗೆದ್ಬಿಟ್ಟಿದ್ದಾಳೆ. ಇಷ್ಟು ಒಂದು ವಿಕೃತಿಯ, ಕ್ರೋಧವ, ದ್ವೇಷವ, ಉನ್ಮಾದವ ಯಾರು ಕೊಟ್ರು? ಎಲ್ಲಿಂದ ಇಂಥದ್ದೊಂದು ಪ್ರಚೋದನೆ? ಯಾರ್ದೋ ಕೋಪ ಅವನ ಮೇಲೆ. ಪಾಪ ಆಟೋ ಡ್ರೈವರು ಇಷ್ಟವಿಲ್ವ ಎಳೆದು ಬಿಟ್ಟು ಏನಿದೆಯೋ ಒಂದು 10 ರೂಪಾಯಿ ಎಕ್ಸ್ಟ್ರಾ ಏನಾಗ್ಬಿಡುತ್ತೋ? ಹಣ ಸ್ವಾರಿ ಅಂದ್ರೆ ಏನಾಯ್ತು, ಬಿಟ್ಟು ಬಿಡು. ಒಂದು ಪುಟ್ಟ ಕ್ಷಮೆ ಎದ್ದು ನಮ್ಮ ಪಾಡಿಗೆ, ಇಲ್ಲ ಸರ್ ಇಳಿದು ಬಿಡುತ್ತೇನೆ, ನಮ್ಗೆ ಯಾಕೋ ಅಡ್ಜಸ್ಟ್ ಆಗ್ತಿಲ್ಲ ಈ ಆಟೋ, ಟ್ಯಾಕ್ಸಿ ಅಡ್ಜಸ್ಟ್ ಆಗ್ತಿಲ್ಲ. ನನಗೂ ಆಗಿದೆ ಎಷ್ಟೋ ಬಾರಿ. ಟ್ಯಾಕ್ಸಿ ಬರ್ಬೇಕಾದ್ರೆ ಒಮ್ಮೆ ಒಬ್ಬ ಹುಚ್ಚ ಅಂತಲೇ ಹೇಳ್ತಾನೆ. ನಾನು ಹೇಳಿದ ದಾರಿಲಿ ಬರ್ಲಿಲ್ಲ, ಯಾವುದೋ ದಾರಿ ತಗೋತಾನೆ, ನುಗ್ಗುತ್ತಾನೆ. ಅಪ್ಪ ರಾಮಚಂದ್ರ, ಅವನನ್ನ ಇನ್ನೂ ಆ ಟ್ಯಾಕ್ಸಿ ಕಂಪನಿಯವರು ಅವನನ್ನ ಹೇಗೆ ಇಟ್ಕೊಂಡಿದ್ರೆ ನನಗೆ ಆಶ್ಚರ್ಯ. ಟ್ಯಾಕ್ಸಿನೂ ಹಾಗೆ ಇಟ್ಕೊಂಡಿದ್ದಾನೆ, ಅವನು ಹಾಗೆ ಇದ್ದಾನೆ, ಓಡಿಸ್ತಿರೋದು ಹಾಗೆ ಇದೆ. ಕೆಲವರು
ಡೋಂಟ್ ಜಡ್ಜ್ ಬೈ ಬುಕ್ ಕವರ್ ಅಂತ ಹೇಳ್ತೇವಲ್ವಾ, ನೋಡೋಕ್ ಒಂಥರ ಇರ್ತಾರೆ ಆದ್ರೆ ವ್ಯಕ್ತಿತ್ವ ಬೇರೆ ಇರುತ್ತೆ. ಇವನು ಎಲ್ಲವೋ ಏನೋ ಮಾಡ್ತಿದೀಯಾ, ಕಸ್ಟಮರ್ ಕಣೋ, ನಾನು ಹಿಂದ್ಗಡೆ ಕುಳಿತಿದ್ದೀನೋ, ಇದೇನು AC ಹಾಕಿಲ್ಲ, ವಿಂಡೋ ತೆಗೆದು ಇನ್ನೊಂದು ಮಾಡ್ಕೊಂಡು ದಡ ದಡ ನುಗ್ಗಿಸ್ತಿದೀಯಲ್ಲೋ, ಹಾರನ್ ಹೊಡಿತಿದೀಯಲ್ಲೋ, ಎಲ್ಲೋ ಹೋಗ್ಬೇಕು, ನಾನೇ ಗಾಬರಿ, ನಿಮಗ್ ಗೊತ್ತಿಲ್ಲ ಅಂತಾನೆ. ಒಂದಿಬ್ರು ಹೊಡೆದಾಟಕ್ಕೆ ಬಂದ್ಬಿಟ್ರೆ ನಾನು ಇಳ್ದೇ ಬಿಟ್ಟೆ, ಅಣ್ಣ ನೀನ್ ತಗೋ, ನಿನ್ ದುಡ್ಡು ನೀನ್ ತಗೋಬಿಡು, ನಾನು ಇಲ್ಲಿಂದ ನಡ್ಕೊಂಡು ಹೋಗ್ತಾನೆ. ಮನುಷ್ಯ ವಿಪರೀತವಾದಂಥದ್ದು ನೋಡಿ. ಅದನ್ನ ವಿದುರರು ಆಗ್ಲೇ ಹೇಳಿದ್ದಾರೆ ಧರ್ಮರಾಯರಿಗೆ. ಒಂದೊಂದು ದಿನ ರಾಜ್ಯಪಾಲನ, ರಾಜ್ಯ ಸಂರಕ್ಷಣಾ, ಪ್ರಜೆಗಳ ರಕ್ಷಣಾ, ಶಿಷ್ಟರನ್ನ ಧ್ವಂಸ ಮಾಡೋದು, ಶಿಕ್ಷಿಸುವುದು, ಕಾಪಾಡುವುದು ಸಾಮಾನ್ಯರನ್ನ, ಇದು ಪ್ರತಿಯೊಬ್ಬರ ಕರ್ತವ್ಯ ಆಗಿರುತ್ತೆ. ಅದನ್ನೇ ಎಷ್ಟು ಚೆನ್ನಾಗಿ ಹೇಳ್ತಾರೆ, ವೈರಿಯನ್ನು ಕೊಲ್ಲಬೇಕಾದರೆ ಆತನ ತಲೆಯನ್ನು ತೆಗೆಯಬೇಕಾದ ಅಗತ್ಯವಿಲ್ಲ ಅಂತ ಹೇಳ್ತಾರೆ. ಧರ್ಮರಾಯರು ಕೇಳ್ತಾರೆ, ಮತ್ತೆ ಅಂತಾರೆ, ಮತ್ತೆ ಹೇಗೆ ಅಂತಾರೆ, ನಿನ್ನ ತಲೆಯಿಂದ ಆ ವೈರಿಯನ್ನ ತೆಗೆದು ಬಿಡು ಅಂತಾರೆ. ನಿನ್ನ ತಲೆಯಿಂದ ತೆಗೆದು ಬಿಡು ಅವನ್ ವೈರಿ ಅಂತ. ಅವಾಗ ನೀನ್ ಪೀಸ್ಫುಲ್ ಆಗಿರ್ತೀಯ, ಹ್ಯಾಪಿ ಆಗಿರ್ತೀಯ. ಆ ಒಂದು ಸಮಸ್ಯೆನ ನಿನ್ ತಲೆಯಿಂದ ತೆಗಿ. ಅವ್ರೇನೋ ಮಾಡ್ಬಿಡ್ತಾರೆ, ಅವ್ರೇನೋ ಮಾಡಿದ್ದಾರೆ, ನಿನ್ನಿಂದ ಇನ್ನೇನೋ ಆಗುತ್ತೆ. ನಾವು ಇಂಥದ್ರಲ್ಲೇ ಬದುಕ್ತಿರೋದು. ಇನ್ನೇನೋ ಮಾಡ್ಬಿಡ್ತಾನೆ ಗುರುಗಳೇ ನನ್ ಗಂಡ, ನನ್ನ ಹೆಂಡತಿ ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾಳೆ, ಕೇಸ್ ಹಾಕಿ ಅವ್ರ ಮನೆಯವ್ರು ಬೆದರಿಸ್ತಾರೆ, ಎಲ್ಲೋ ಲಕ್ನೋಗೆ ಇಂದ ಸಂಬಂಧ ತಂದು ಮದುವೆ ಮಾಡ್ಬಿಟ್ಟಿದ್ದಾರೆ. ಈ ಒಂದು 3 ವರ್ಷದಲ್ಲಿ 3 ರೂಪ ತೋರಿಸ್ಕೊಟ್ಬಿಟ್ಟಿದೆ. 5 ವರ್ಷದಿಂದ ಸಂಸಾರವೇ ಮಾಡಿಲ್ಲ. ಮಾತಿತ್ತಿದ್ರೆ ನಿನ್ನ ಎಲ್ಲಿಗಾಗ್ತೀನಿ ನೋಡು ಅಂತ ಗಾಬ್ರಿಲಿ ನಲ್ಗಿ ಅವನಿನ್ನೂ ಡಿಪ್ರೆಷನ್ ಆಗ್ತಿದ್ದಾನೆ. ಆ ತಾಯಿ ಗಾಬ್ರಿ ಕಂಪಿಸ್ತಿದ್ದಾರೆ. ತಾಯಿ ಮಗ, ನಾನು ಹೇಳಿದೆ ಕಾನೂನಿದೆ, ಕಾನೂನಿನ ಮುಂದುಗಡೆ ಹೋಗಿ ಆಕೆ ಹೆಂಗೂ ನಿರ್ಧಾರ ಮಾಡಿಬಿಟ್ಟಿದ್ದಾಳೆ, ಸಂಸಾರ ಮಾಡೋಕೆ ಇಷ್ಟ ಇಲ್ಲ, ಏನೋ ಒಂದು ಮನೆ ಹೊಡಿಬೇಕು, ಇನ್ನೊಂದು ಈ ಥರದ್ದು ಏನೋ ಒಂದು ಬಿಡಿ, ಕಾನೂನಿನ ರಕ್ಷಣೆ ತಗೊಳ್ಳಿ. ಆ ವೈರಿಯನ್ನು ನಿಮ್ಮ ಮನಸ್ಸಿಂದ ತೆಗೀರಿ. ಇಷ್ಟು ಗಾಬರಿ ಪಡುವಂಥದ್ದು ನೀವೇನೋ ತಪ್ಪು ಮಾಡಿದ್ದೀರಾ? ಆಕೆಗೇನಾದ್ರು ಕಾಟ ಕೊಟ್ಟಿದ್ದೀರಾ, ನೋವು ಕೊಟ್ಟಿದ್ದೀರಾ, ಬಾಧೆ ಕೊಟ್ಟಿದ್ದೀರಾ, ಸಂಕಟ ಕೊಟ್ಟಿದ್ದೀರಾ, ಅವಮಾನಿಸಿದ್ದೀರಾ, ಅಪವಾದ ಹಾಕಿದ್ದೀರಾ? ಇಲ್ಲವೆಲ್ಲ. ಆಕೆ ಆಸ್ತಿಗೆ ಆಸೆ ಪಟ್ಟಿದ್ದೀರಾ, ದುಡ್ಡಿಗೆ ಆಸೆ ಪಟ್ಟಿದ್ದೀರಾ? ಇಲ್ಲವೆಲ್ಲ ಯಾವುದೂ ಇಲ್ಲ. ಪಾಪ ಪೂರ್ಣ ವೈದಿಕ ಕುಟುಂಬ. ತಾಯಿ ನೋಡ್ಬೇಕು, ವಯಸ್ಸಾದ ತಂದೆ ಇದ್ದಾರೆ, 40 ಆಸುಪಾಸು ಬಂದ್ಬಿಟ್ಟಿದೆ, ಅವನಿಗೆ ಕಂಪಿಸ್ತಿದ್ದಾನೆ. ಮುಂದಕ್ಕೇನು ಗುರುಗಳೇ? ಮೊದಲು ಕಾನೂನಿನ ರಕ್ಷಣೆ ತೆಗೆದುಕೊಳ್ಳಿ. ಹೋಗಿ ಮಾತಾಡಿ, ಮನಸ್ಸಿಂದ ಅವರನ್ನ ತೆಗೀರಿ. ಏನ್ ಮಾಡ್ತಾನೆ, ಏನಾಗುತ್ತೋ ನೋಡೋಣ. ಒಂದು ನಾಣ್ಯಕ್ಕೆ 2 ಮುಖವಿದೆ, ನೆನಪಿಟ್ಟುಕೊಳ್ಳಿ. 2 ರೂಪವಿದೆ. ನಿಮ್ಮದೇನಿದೆ, ಅವರದ್ದೇನಿದೆ ಅನ್ನುವುದನ್ನ ಆ ನಾಣ್ಯದ ಮಧ್ಯಭಾಗ ನ್ಯಾಯಾಧೀಶರುಗಳು ಈಗ ನೋಡಿ ಹಾಗೆ ಬೆಳೆದಿದ್ದಾರೆ, ಜಡ್ದಿದ್ದಾರೆ. ನೀನ್ ದೊಡ್ಡವನಾಗ್ಬಿಟ್ರೆ ಏನ್ ಬೇಕಾದ್ರೂ ಮಾತಾಡ್ಬೋದಾ? ನಟ ಕಮಲ್ ಹಾಸನ್ಗೆನೆ ಸುಮ್ಮನೆ ನಟನೆ ಮಾಡ್ಕೊಂಡು ಹೋಗ್ಬೇಕಿತ್ತು ಅಷ್ಟೇ. ಕಲೆ ಅನ್ನೋದು ಎಲ್ಲದಕ್ಕಿಂತಲೂ ದೊಡ್ಡದು ಅನ್ನೋದು ಒಂದು ನಂಬಿಕೆ ಇದೆ ಅಲ್ವಾ ನಿಮಗೆ? ಮಾಡ್ಕೊಂಡು ಹೋಗಿ. ಮಾತಾಡೋಕೆ ಎಷ್ಟೋ ವಿಚಾರಗಳಿದೆ, ಅದ್ರ ಬಗ್ಗೆ ಮಾತಾಡಿ. ನೀವು ಬೇಕಾದ್ರೆ ಯಾವಾಗ್ಲಾದ್ರೂ ಮಾತಾಡ್ಕೊಳ್ಳಿ. ತಮಿಳು ದೊಡ್ಡದಲ್ಲ, ಅದ್ರ ಅಪ್ಪನೂ ದೊಡ್ಡದು ಅಂತ ಮಾತಾಡ್ಕೊಳ್ಳಿ. ಏನ್ ಬೇಕಾದ್ರೂ ಮಾತಾಡ್ಕೊಳ್ಳಿ. ನಿಮ್ ತಂದೆನೇ ತಮಿಳನ್ನ ಸೃಷ್ಟಿ ಮಾಡಿದ್ದು ಅಂತಾನು ಹೇಳ್ಕೊಳ್ಳಿ. ಅದಕ್ಕೊಂದು ವೇದಿಕೆಗಳಿದೆ. ಇನ್ನೊಬ್ಬನ್ ಕರೆಸಿ, ಕುಂದರ್ಸಿ, ಅವಮಾನಿಸಿ, ನಮ್ಮ ಭಾವನೆಗಳಿಗೆ ನಾವೆಲ್ಲ ಒಕ್ಕೂಟ ವ್ಯವಸ್ಥೆಯಲ್ಲಿದ್ದೇವೆ. ತಲೆಯಲ್ಲಿ ಸಗಣಿಯ ಮೆತ್ಕೊಂಡಿರೋದು. ನೇರ ಹೇಳ್ತೇನೆ, ತಪ್ಪು ತಿಳ್ಕೋಬೇಡಿ. ಒಂದು ಎತ್ತರಕ್ಕೆ ಬೆಳೆಯುತ್ತಾ ಬೆಳೆಯುತ್ತಾ ಮನುಷ್ಯ ಮೌನವಾಗಬೇಕು. ಜ್ಞಾನ ವಿವೇಚನೆ ಬೆಳೆಯುತ್ತಾ ಬೆಳೆಯುತ್ತಾ ಆತ ತನ್ನನ್ನು ತಾನು ಅರಿತುಕೊಳ್ಳೋ ಪ್ರಯತ್ನ ಮಾಡಬೇಕು. ನನಗೆ ಆಗ್ಬೇಕು ಸಾಬ್ರಿ, ನನ್ನ ಪಾಡಿಗೆ ದುಡ್ಡು ಕೊಟ್ಟಿದ್ದಾರೆ, ನಾನು ನಟನೆ ಮಾಡಿದ್ದೇನೆ ಅಷ್ಟೇ. ನೀನು ತಗ್ ಲೈಫು, ಇನ್ನೊಂದು ಲೈಫು. ರಿಯಲ್ ತಗ್ಗಾಗ್ಬಿಟ್ಟ. ಹೌದು, ಎಲ್ರ ಜೊತೆ ನಿನ್ ಪಿಕ್ಚರ್ ಮಾತ್ರ ಇಲ್ಲಿ ರಿಲೀಸ್ ಆಗ್ಬೇಕು, ಕನ್ನಡದವ್ರದ್ದು ದುಡ್ಡು ಬೇಕು, ಕನ್ನಡ ಇದು ಅಂತ ನೀನೇನಾದ್ರೂ ಅದಕ್ಕೆ ಶಾಸನ ಇದೆಯಾ, ಇನ್ನೊಂದಿದೆಯಾ, ಅದಕ್ಕೆ ರಿಸರ್ಚ್ ಇದೆಯಾ, ಇನ್ನೊಂದಿದೆಯಾ? ಏನೂ ಇಲ್ಲ. ಮೊದ್ಲಿಂದ ನಾವು ಫಸ್ಟ್ ಅನ್ಕೊಳ್ಳೋ ಒಂದು ಭಾವನೆಗಳಲ್ಲಿ ನಾವಿದ್ದೇವೆ. ಇರ್ಲಿ, ಅದಕ್ಕೆ ಬೆಂಕಿ ಹಚ್ಚಿಬಿಡೋದು. ಈ ಥರದ್ದೇ ಸ್ವಲ್ಪ ಹೆಸರು, ಸ್ವಲ್ಪ ದುಡ್ಡು ಬಂದಿದ್ದೆ ನಮ್ಮವರೇ ನಮಗೆ ವೈರಿ ಆಗುತ್ತಾರೆ. ನೋಡಿ, ಇದರ ಹೇಳಿರ್ತಕ್ಕಂಥದ್ದು ಎಷ್ಟು ಚೆನ್ನಾಗಿದೆ.
ನೀವು ನೋಡಿ, ನಮ್ಮ ಕನ್ನಡದಲ್ಲೇ ಹುಟ್ಟು ಬೆಳೆದಿರೋ ಕೆಲವರು ಇದ್ದಾರೆ, ಮೂಡರುಗಳು, ಕೆಲವು ಕಲಾವಿದರುಗಳು ಇದ್ದಾರೆ. ಇಲ್ಲಿಂದ ಅನ್ನ ತಿಂದು ಇಲ್ಲಿಂದ ಬೆಳೆದು ಏನೇನೋ ಮಾತಾಡೋದು. ಇವತ್ತಿನವರೆಗೂ ರಾಜ್ಕುಮಾರ್ ಅವರಾಗ್ಲಿ, ವಿಷ್ಣುವರ್ಧನ್ ಅವರಾಗ್ಲಿ, ಅಂಬರೀಷ್ ಆಗ್ಲಿ, ಶಂಕರ್ ನಾಗ್ ಆಗ್ಲಿ, ಅರೆ ಬೇಡ, ದಂತಕತೆ ಈಗಲೂ ಇದ್ದಾರೆ, ಅನಂತ್ ನಾಗ್. ಮಾತಾಡಿದ್ದುಂಟೇನಪ್ಪ. ಅವ್ರಾಯ್ತು, ಅವ್ರ ನಟನೆ ಆಯ್ತು. ನಟನೆ ಬಗ್ಗೆ ಅವ್ರ ಜೊತೆಲಿ ಕುಳಿತು ನೋಡಿ, ಅವ್ರೊಂದು ಎನ್ಕ್ಲೋಸೈಕ್ಲೋಪೀಡಿಯಾ, ವಿಶ್ವಕೋಶ ಅವರು, ವಿಶ್ವಕೋಶ ಅವರು. ಬ್ಯೂಟಿಫುಲ್ ಮ್ಯಾನ್. ತರ ಗರ್ವ ಅನ್ಸುತ್ತೆ. ನಾವು ತಲೆಯಿಂದ ತೆಗೆದಾಕ್ಬೇಕು ಅಷ್ಟೇ ಇಂಥ ಮೂಢರನ್ನ, ಇಂಥ ವೈರಿಗಳನ್ನ ತೆಗಿಬೇಕು. ನೋಡಿ, ಆಗಲೇ ವಿದುರರು ಹೇಳ್ಕೊಟ್ಟಿದ್ದಾರೆ, ತಲೆ ತೆಗಿಯೋದಲ್ಲ, ಜಗಳ ಮಾಡೋದಲ್ಲ. ಆಯ್ಚಿ ನೋಡೋದೇ ಇಲ್ಲ, ಹೋಗೋದೇ ಇಲ್ಲ, ಬೇಡವೇ ಬೇಡ. ನಿನ್ ಸವಾಸನೂ ಬೇಡ, ನೀನು ಬೇಡ, ನಿನ್ ಇದೇ ಬೇಡ, ನಿನ್ ಬಸ್ಸೇ ಬೇಡ, ನಿನ್ ಟಿಕೆಟು ಬೇಡ, ನಿನ್ ಪಿಕ್ಚರು ಬೇಡ. ನಾವು ನೋಡೋದಿಲ್ಲ, ಯಾರು ಹೋಗೋದಿಲ್ಲ ಅಂದ್ರೆ ಅದು ಹೆಂಗ್ ದುಡ್ಡು ಅನ್ ಮಾಡ್ಬಿಡುತ್ತೆ ನೋಡ್ಬಿಡೋಣ. ಅಷ್ಟೇ ಮಕ್ಕಳೇ, ಇದನ್ನೇ ತಗೋಬೇಕು. ಕಾನೂನು ಇದೆ ನೋಡಿ, ಕಾನೂನು ಇಲ್ಲ ಅಂತಿದ್ರಲ್ಲ ನೋಡಿ. ನಮಗೆ ಇವತ್ತು ಸತ್ಯಮೇವ ಜಯತೆ. ಧರ್ಮಕ್ಕೆ ವಿಚಾರದಲ್ಲಿ ಅದು ಬೇರೆ, ಆದ್ರೆ ನ್ಯಾಯದ ವಿಚಾರದಲ್ಲಿ ಕಲಿಯುಗ ಕೊಟ್ಟೇ ಕೊಡುತ್ತದೆ. ಅದಕ್ಕೆ ನಿಜವಾಗ್ಲೂ ಆ ನ್ಯಾಯಮೂರ್ತಿಗಳಿಗೆ, ದೇವಮೂರ್ತಿಗಳಿಗೆ ನಾವು ಶಿರಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ನಮ್ಮ ಕನ್ನಡತನ ಮೊದಲು ಕ್ಷಮೆ ಕೇಳ್ಬಿಟ್ಟು ಆಮೇಲೆ ಬಾ ಅಂದಿದ್ದಾರೆ. ಎಷ್ಟು ಗರ್ವವಾಯ್ತು ನನಗೆ. ಅಬ್ಬಾ, ಪರ್ಫೆಕ್ಟ್ ಅದು. ನೀನು ಭಾವನೆಗಳಿಗೆ ಬೆಂಕಿ ಹಚ್ಚಿಬಿಟ್ಟು ನೀನು ಬಂದು ಪ್ರೊಟೆಕ್ಷನ್ ಕೇಳ್ತೀಯ ನೀನು ನಿನ್ನ ಮೂವಿಗೆ? ಹೇಳಿ. ಇಲ್ಲಿನವ್ರು ಅಲ್ಲಿದ್ದಾರೆ, ಅಲ್ಲಿನವ್ರು ಇಲ್ಲಿದ್ದಾರೆ, ಎಲ್ಲಾ ಕಡೆ ಹಂಚ್ಕೊಂಡು ನಾವು ಬದುಕ್ತಿದ್ದೀವಿ ಬಾಳು. ನೀನು ಬೆಂಕಿ ಹಚ್ಬಿಡೋದು. ನೋಡೋಣ, ನಾವು ಕನ್ನಡದವ್ರು ಬೇಡ ಅಂತ ಹೇಳ್ತಾರಲ್ವಾ, ಕನ್ನಡ ಇಲ್ಲ ಅಂತ ಹೇಳ್ತಾರಲ್ವಾ, ನಮ್ಮ ಕನ್ನಡ ಕಾವೇರಿ ನೀರು ಹಾಕಿ ಕುಡಿತೀರಿ ಮತ್ತೆ? ಮಾತಾಡಿ ನೋಡಿ. ನಮ್ಮ ಕಾವೇರಿ ನೀರು ಬೇಡ ಅಂತ ಹೇಳ್ರ ನೋಡೋಣ. ಕರ್ನಾಟಕ ಬೇಡ ಅಂತ ಎದ್ದೋಗ್ರಿ ಸ್ವಾಮಿ. ನಾವು ಬದುಕೋತೀವಿ. ನಾವು ಕನ್ನಡದವ್ರು ಸ್ವಾಭಿಮಾನಿಗಳು ಸ್ವಾಮಿ. ನಾವು ಯಾರ ಹತ್ರ ಹಂಗಲ್ ಬದುಕಲ್ಲ. ನಾವು ಒಂದು ಪುಟ್ಟ ಅಯ್ಯಂಗಾರ್ ಬೇಕರಿ ಇಟ್ಕೋತೀವಿ, ಒಂದು ಸಣ್ಣದಾಗಿ ಒಂದು ಟೀ ಸ್ಟಾಲ್ ಇಟ್ಕೋತೀವಿ, ಒಂದು ತಿಂಡಿ ಅಂಗಡಿ ಇಟ್ಕೋತೀವಿ. ಏನೋ ಕೂಲಿನೋ ನಾಲಿನೋ ನಮ್ಮ ಪಾಡಿಗೆ ನಮ್ದು. ನಮ್ಮ ಹತ್ರ ಇರೋಷ್ಟು ಡ್ಯಾಮ್ಗಳು ಇಡೀ ದೇಶದಲ್ಲಿ ಎಲ್ಲೂ ಇಲ್ಲ. ನಮ್ಮ ಹತ್ರ ಇರೋಷ್ಟು ಸಂಸ್ಕೃತಿ ಯಾರ ಹತ್ರನೂ ಇಲ್ಲ. ನಾನು ಸುತ್ತಿದ್ದೇನೆ, ನೋಡಿದ್ದೇನೆ. ಆಂಧ್ರ, ತೆಲಂಗಾಣ, ನನ್ನ ಖುದ್ದು ಗುರುಗಳು ಮುತ್ತುಸ್ವಾಮಿ ನಂಬುದಾರಿಗಳು ಕೇರಳದವರೇ, ನನ್ನ ಮುರುಗೇಶ ನಂಬಿಯಾರ್ ಸ್ವಾಮಿಗಳು ತಮಿಳುನಾಡಿನವರೇ, ಸಂತಾನಂ ನರಸಿಂಹನ್ ತಮಿಳುನಾಡಿನವರೇ, ರಾಘವೇಂದ್ರರಾಚಾರ್ ಉಡುಪಿಯವರೇ, ಹಲವಾರು ಗುರುಗಳನ್ನ ನಾನು ಭೇಟಿ ಮಾಡಿದ್ದೇನೆ. ಅವ್ರ ಜೊತೆಲಿ ವಿದ್ಯೆ ಕಲ್ತಿದ್ದೇನೆ, ಊರುಗಳನ್ನು ಸುತ್ತಿದ್ದೇನೆ, ಎಲ್ಲ ನೋಡಿದ್ದೇನೆ. ಆದಿಕೇಶವುಲು ಶಾಸ್ತ್ರಿಗಾರು ಆಂಧ್ರದವರೇ, ತುಂಬಾ ಹಲವಾರು ಗುರುಗಳ ಹತ್ರ ಪಾದಗಳ ಹತ್ರ ನಿಂತು ಕಲ್ತಿದ್ದೇನೆ, ನೋಡಿದ್ದೇನೆ. ಆ ಊರು, ಜನ, ಎಲ್ಲ. ಆದ್ರೆ ನನ್ನೂರು, ನಮ್ಮೂರು ಕೊಡುವ ಸ್ವರ್ಗ ಇದು ಸ್ವಾಮಿ. ನಾವು ಯಾರ ಸುದ್ದಿಗೂ ಹೋಗೋರಲ್ಲ. ಬೇಕಾದ್ರೆ ನೋಡಿ, ಮಹಾರಾಷ್ಟ್ರ ನೋಡಿ, ರೋಡ್ ರೇಜ್ಗಳು, ಇನ್ನೊಂದು ಎಲ್ಲಾ ತರದ್ದು ಇದೆ. ಬೇಡ ಅನ್ಬಿಡಿ. ಇವು ನಮ್ ದುಡ್ಡು ಹಾಕ್ಬೇಕು, ನಮ್ ನೀರ್ ಹಾಕ್ಬೇಕು, ಏನೋ ಮಾತಾಡ್ತೀರಲ್ವಾ? ಬೇಡ ಬಿಡಿ. ನಿಮ್ಮೂರಲ್ಲಿ ನೀವು ಬದುಕೊಳ್ಳಿ, ನಮ್ಮೂರಲ್ಲಿ ನಾವು ಬದುಕೋತೀವಿ. ಯಾಕೆ ಬರ್ತೀರಿ? ಹೌದಲ್ವಾ ಮಕ್ಕಳೇ? ನಿನ್ನ ಒಬ್ಬನ ಮಾತಿಂದ ಎಷ್ಟು ಜನಗಳ ಭಾವನೆಗಳಿಗೆ ಕೊಳ್ಳಿಡುತ್ತೆ ಗೊತ್ತಾ? ನನ್ನ ತುಂಬಾ ಆತ್ಮೀಯ ಸ್ನೇಹಿತ ಕೃಷ್ಣನ್ ಸಿದ್ದನ್, ತಮಿಳಿನವನೇ. ಇವತ್ತಿನವರೆಗೂ ನಾವು ಭಾಷೆ ವಿಚಾರ, ಇನ್ನೊಂದು ವಿಚಾರ ನಾವು ಮಾತಾಡಿದ್ದೇ ಇಲ್ಲ. ಇಲ್ಲವೇ ಇಲ್ಲ. ರಾಮರಾವ್ ಅಂತ ನನಗೊಬ್ರು ಆತ್ಮೀಯರಿದ್ದಾರೆ, ಪೂರ್ಣ ತೆಲುಗು. ಅವರು ತೆಲುಗು ಪಂಡಿತರು. ಅವರಿಂದ ತುಂಬಾ ಕಲ್ತಿದ್ದೇನೆ. ಭಾಷಾಕೋಶವನ್ನ, ಶಬ್ದಕೋಶಗಳನ್ನ ಕಲ್ತಿದ್ದೇನೆ. ಇಲ್ಲ, ನಾವು ಕಿತ್ತಾಡಿದ್ದೇ ಇಲ್ಲ. ಇಂಥ ತುಂಬಾ ಒಂಚೂರು ಇವ್ರು ಅನ್ಕೋಬಿಟ್ಟಿದ್ದಾರೆ, ನನಗ್ ಮೀರಿದ ನಟನೆ ಇಲ್ಲ, ನನಗೆ ಇನ್ನೊಂದು. ಈ ತರದ್ದೇ ಈ ಲೋಕ ಯಾರು ನೆನ್ಪಿಟ್ಕೊಳ್ಳಲ್ಲ. ಅಂತ ಒಂದು ಪೃಥ್ವಿರಾಜ್ ಕಪೂರ್ನೇ ಯಾರು ನೆನ್ಪಿಟ್ಕೊಂಡಿಲ್ಲ. 4 ಜನರೇಷನ್ ಅನ್ನ ಕೊಟ್ಟೋಗಿರ್ತಕ್ಕಂಥವ್ರು. 4 ಜನರೇಷನ್. 2ನೇ ಜನರೇಷನ್ಗೆ ಬಿದ್ದೋಗುತ್ತೆ, 2ನೇ ಜನರೇಷನ್ಗೆ. 4ನೇ ಜನರೇಷನ್ ಆಳ್ತಿದ್ದಾರೆ. ಇವತ್ತಿಗೂ ಚಲನಚಿತ್ರ ರಂಗದಲ್ಲಿದ್ದಾರೆ. ಪೃಥ್ವಿರಾಜ್ ಕಪೂರ್ ಸಾಕ್ಷಾತ್ಕಾರದಲ್ಲಿದ್ದಾರೆ. ಅವರ ಮಗ ರಾಜ್ ಕಪೂರ್, ಅವರ ಮಗ ರಿಷಿ ಕಪೂರ್,
ಶಮ್ಮಿ ಕಪೂರ್ ಇದೆಲ್ಲ ಇದ್ದಾರೆ, ಕರೀನಾ ಕಪೂರ್, ಕರಿಷ್ಮಾ ಕಪೂರ್ ಈಗಲೂ ಇದ್ದಾರೆ. 4ನೇ ಜನರೇಷನ್, ನೆನ್ಪಿಟ್ಕೊಳ್ಳಿ. ಎಲ್ಲೂ ಇಲ್ಲ ಇಂಥದ್ದೆಲ್ಲ, ಇದೆಲ್ಲ ತಿಳ್ಕೊಂಡಿಲ್ಲ, ನೆನಪೇ ಇಟ್ಕೊಂಡಿಲ್ಲ ಲೋಕ. ಅದನ್ನೇ ನೋಡಿ ಆಗ್ಲೇ ಹೇಳ್ತಾರೆ ಬಿದುರರು, ಈ ತರದ ವ್ಯಕ್ತಿಗಳಿಂದ ಹೇಗೆ ದೂರ ಇರ್ಬೇಕಂದ್ರೆ ನಾವು ಈ ತರ ಪ್ರವೋಕ್ ಆಗಿ, ಟೆನ್ಷನ್ ಆಗಿ, ಕೋಪೋದ್ರಿಕ್ತರಾಗಿ, ಉನ್ಮಾದಕ್ಕೆ ಒಳಗಾಗಿ, ಜಗಳ, ಕಲಹ, ಇನ್ನೊಂದು, ಹೌದು ನಾವು ಹೀಗೆ ಬೇಡವೇ ಬೇಡ. ಅದನ್ನ ಧರ್ಮರಾಯರಿಗೆ ಆಗ್ಲೇ ಹೇಳ್ತಾರೆ ಅದ್ಭುತವಾಗಿ. ನಿನ್ನ ವೈರಿಯನ್ನ ಸಂಹಾರ ಮಾಡಬೇಕು ಅಂದ್ರೆ ತಲೆ ತೆಗಿಲೇಬೇಕು ಅಂತಲ್ಲ, ಅವನನ್ನ ತಲೆಯಿಂದ ತೆಗೆದು ಬಿಡು ಅಂತ ಹೇಳ್ತಾರೆ. ನಾವು ಅಷ್ಟೇ ಮಾಡ್ಬೇಕು. ಇಂಥ ವೈರಿಗಳು, ಎಡವಟ್ಟು ಪುಂಗಿದಾಸೆಯರುಗಳು, ಇವರನ್ನ ದೂರ ಇಡಬೇಕು. ಇಂಥ ಒಂದು ಭಾಷಾ ಪ್ರಚೋದನೆ, ಜಲ ಪ್ರಚೋದನೆ, ಮಾತಾಡ್ಲಿಕ್ಕೆ ಮಾಡ್ಲಿಕ್ಕೆ ಎಷ್ಟು ಕೆಲಸಗಳಿದಾವೆ ಗೊತ್ತಾ. ನಿಮಗೆ ದೈವ ಅಂಥದ್ದೊಂದು ಸ್ಥಾನ ಕೊಟ್ಟಿದೆ ಅಂದ್ರೆ ನಿಮ್ಮ ಮಾತು, ನಿಮ್ಮ ಅನುಕರಣೆ, ನೀವು ಹೋಗೋದು, ಕುತ್ಕೊಳ್ಳೋದು, ನಿಂತ್ಕೊಳ್ಳೋದು, ಮಾತನಾಡೋದು, ಭಗವಂತ ಕೊಟ್ಟಿದ್ದಾನೆ ಅಂತ ಹೇಳಿದ ತಕ್ಷಣ ಅದನ್ನ ಅರ್ಥ ಮಾಡ್ಕೋಬೇಕು. ಇಲ್ಲ, ಇದಾರೆ ಕೆಲವು ಮೂರ್ಖರುಗಳು, ಕೆಲವು ಪ್ರೊಫೆಸರ್ಗಳಿದ್ದಾರೆ, ಏನನ್ನೋ ಮಾತಾಡ್ತಾರೆ ದೇವರುಗಳ ಬಗ್ಗೆ. ಪ್ರೊಫೆಸರ್ಗಳು ಏನ್ ಮಾಡೋಣ, ನನ್ನ ಗುರುಗಳು ಇರಬೇಕಿತ್ತು. ಒಂದೇ ಒಂದು ಗುರುಗಳು, ಒಂದು ಗುರು. ನನ್ನ ಸತ್ಯ ಹೇಳ್ತಾನೆ, ಬನ್ನಂಜೆ ಗೋವಿಂದಾಚಾರ್ಯರು ಪರಮ ಪೂಜ್ಯರು, ಅವರಿದ್ದಿದ್ರೆ ಇವರಿಗೆಲ್ಲ ಉತ್ತರ ಕೊಟ್ಟಿರೋರು. ಪುಣ್ಯಾತ್ಮರು ಈ ತರ ನಡೆದಾಡಿದಂತ ದಿವ್ಯ ಸ್ವರೂಪಿಗಳು, ನಮ್ಮ ನಾಡಿನಲ್ಲಿ ನಡೆದಾಡಿದಂತ ಮಹಾನ್ ಚಿಂತಕರುಗಳು. ದೇವರೆಲ್ಲಿದ್ದಾನೆ, ಹೇಗಿದ್ದಾನೆ ಅನ್ನೋದಕ್ಕೆ ಅವ್ರು ಉತ್ತರ ಕೊಡ್ತಿದ್ರು. ನಾನು ತುಂಬಾ ಇನ್ಸ್ಪೈರ್ ಇಂಥ ಒಂದು ವ್ಯಕ್ತಿಗಳ ಒಂದು ಪದ್ಮ ಪುರಾಣ, ಗರುಡ ಪುರಾಣ, 1-2 ಮಕ್ಕಳೇ, ಇನ್ಸ್ಪೈರಿಂಗ್ ಸ್ಟ್ರೆಂತ್ ಅವರೆಲ್ಲ. ಇದೆಲ್ಲ ತಿಳ್ಕೊಳ್ಳೇ ಇಲ್ಲ ಇಂಥದ್ದು. ಅದರಿಂದ ಭಾವನೆಗಳಿಗೆ ತಗೊಂಡು ಭಾವೋದ್ವೇಗಕ್ಕೆ ಒಳಗಾಗಬೇಡಿ ಮಕ್ಕಳು. ಇದು ನಿಮ್ಮ ಮನೆತನದಲ್ಲೂ, ಮನೆಯಲ್ಲೂ, ಸುತ್ತಮುತ್ತಲಿನ ಪರಿಸರದಲ್ಲೂ ಈ ತರ ಆಗ್ತಿರುತ್ತೆ. ಯಾರೋ ನಿಮ್ಮನ್ನ ಉನ್ಮಾದ ಮಾಡ್ಬಿಡ್ತಾನೆ, ಅವನ್ ತಲೆ ತೆಗೆದು ಬಿಡ್ತೀನಿ, ತಲೆ ಒಡೆದು ಬಿಡ್ತೀನಿ, ತಲೆ ಇಲ್ಲ. ಆ ಮಹಾ ಘೋರಾತಿ ಘೋರ ತಪ್ಪಿಗೆ ಹೋಗ್ಬೇಡಿ. ಬ್ರಹ್ಮಹತ್ಯಾ ದೋಷ ಅದು. ಇನ್ನೊಬ್ಬರನ್ನ ಸಾಯಿಸ್ತಾನೆ, ತಪ್ಪು. ಸಾಯಿಸುತ್ತೇನೆ ಅಂದುಕೊಳ್ಳುವುದೇ ತಪ್ಪು. ಭಗವಂತನಿದೆ, ಅವನಿಗೆ ಗೊತ್ತಿದೆ. ಕೊಟ್ಟಿಲ್ವಾ ಈಗ ನ್ಯಾಯಮೂರ್ತಿಗಳು, ದೇವಮೂರ್ತಿಗಳು ಉತ್ತರ ಕೊಟ್ಟಿದ್ದಾರೆ ನೋಡಿ. ಅಲ್ಲಿ ಅಷ್ಟೇ ಸಾಕು. ಕೇಳ್ತಿರಲ್ವಾ ಎಷ್ಟೋ ಜನ, ಸತ್ಯ ಗೆಲ್ಲುತ್ತಾ ಗುರುಗಳೇ? ನೋಡಿ, ಗೆದ್ದಿದೆ, ಸತ್ಯ ಗೆದ್ದಿದೆ, ಸತ್ಯವಿದೆ, ಸತ್ಯಮೇವ ಜಯತೆ ಅನ್ನೋದಕ್ಕೆ ಇದೆ, ದೇವರಿದ್ದಾನೆ ಅನ್ನೋದಕ್ಕಿದೆ. ಈ ರೀತಿ ಯಾವುದೋ ರೂಪದಲ್ಲಿ ದೈವಂ ಮಾನುಷ್ಯ ರೂಪೇಣ ಅನ್ನೋ ರೀತಿನಲ್ಲಿ ಇಂಥ ಒಂದು ಪುಣ್ಯಾತ್ಮರುಗಳ ಅಂತರಂಗದಲ್ಲಿದ್ದು ನುಡಿಸುತ್ತೆ. ಇದ್ದಾರೆ. ಅದರಿಂದ ಅದದ್ದು ಆಗುತ್ತೆ. ನೀವು ನಿಂಪಾಡಗಿರಿ. ಭಾವೋದ್ವೇಗಕ್ಕೆ ಒಳಗಾಗಿ ಆ ಉದ್ವೇಗ, ಇನ್ನೊಂದಷ್ಟು ಉದ್ವೇಗ, ಕೋಪ, ದ್ವೇಷದ ಪರಮಾವಧಿ ಕೊಲೆಯ ಮಟ್ಟಕ್ಕೆ, ಸಾಯಿಸೋ ಮಟ್ಟಕ್ಕೆ, ಹತ್ಯೆಯ ಮಟ್ಟಕ್ಕೆ ಬರತಕ್ಕಂಥದ್ದಾಗ್ಬಿಡುತ್ತೆ. ಇದು ನಿಮ್ಮ ಕುಟುಂಬದಲ್ಲೂ ಅಣ್ಣನೋ, ತಮ್ಮನೋ, ಹೆಂಡತಿಯೋ, ಗಂಡನೋ, ಇನ್ನೊಂದು ಯಾವುದೋ ಬಿಟ್ಟು ಬಿಡಿ. ಅವರು ವೈರಿ ಆಗಿದ್ದಾರೆ ಅಂದಿದ್ದೆ ತಲೆ ತೆಗೆಯೋದಲ್ಲ. ಆ ವೈರತ್ವವನ್ನ ನಿಮ್ಮ ಮನಸ್ಸಿಂದ, ಬುದ್ಧಿಯಿಂದ, ತಲೆಯಿಂದ ತೆಗೆದು ಬಿಡಿ, ಶಾಂತರಾಗಿರ್ತೀರಿ. ಇಲ್ಲ, ಜೈಲುಗಳು ತುಂಬೋಗ್ಬಿಡ್ತವೆ ಮಕ್ಕಳೇ. ನಾವ್ಯಾರು ಸಮಾಜದಲ್ಲಿ ಉಳಿಲಿಕ್ಕಾಗೋದಿಲ್ಲ. ಈ ಸಮಾಜದಲ್ಲಿ ನಾಗರಿಕರಾಗಿ ಇರಲಿಕ್ಕೆ ಆಗೋಲ್ಲ, ಅನಾಗರಿಕರಾಗ್ಬಿಡ್ತವೆ. ಎಲ್ಲಾ ಜೈಲುಗಳು ತುಂಬೋಗ್ಬಿಡ್ತವೆ. ಇಲ್ಲ, ಮಾನಸಿಕ ಜೈಲುಗಳು ತುಂಬೋಗ್ಬಿಡ್ತವೆ. ಎಚ್ಚರಿಕೆ, ಎಚ್ಚರಿಕೆ, ಎಚ್ಚರಿಕೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮತ್ತಷ್ಟು ಮಾತುಕತೆ ಮುಂದುವರಿಸೋಣ. ಮಾತೃದೇವೋಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಉತ್ತರ ಫಾಲ್ಗುಣಿ ನಕ್ಷತ್ರ ಹಾಗೂ ಬುಧವಾರ ಎರಡೂ ಕಲಿತು ಬಂದಂತ ಒಂದು ದಿನದಂದು ಹುಟ್ಟಿದವರಿಗೊಂದು ವೈಶಿಷ್ಟ್ಯತೆ ಇರುತ್ತದೆ. ಇವತ್ತು ಉತ್ತರ ಫಾಲ್ಗುಣಿ ನಕ್ಷತ್ರವೇ, ಬುಧವಾರವೇ.
ನಮಗೇ ಗೊತ್ತಿಲ್ಲದೆ ಆ ಭಗವಂತ ನೋಡಿ ತುಂಬಾ ಜನಕ್ಕೆ ಗೊತ್ತಿಲ್ಲ, ಅವನಿಗೂ ಮಾತ್ರ ಸ್ವಾಮಿ. ನಾವೆಲ್ಲ ಒಂದೇ ಕ್ಲಾಸು. ನಮ್ಮ ಸ್ಕೂಲಲ್ಲಿ ನಾವು ಓದ್ಬೇಕಾದ್ರೆ ನಮ್ಮ ಬ್ಯಾಚ್ ಅಲ್ಲಿ 60 ಜನ ಇದ್ವಿ. ಎ ಸೆಕ್ಷನ್ ಅಲ್ಲಿ 60 ಜನ, ಬಿ ಸೆಕ್ಷನ್ ಅಲ್ಲಿ 60 ಜನ. ಈಗೇನೋ 32, 33 CBSE ರೂಲ್ಸು, ಪಾಲಿಸಿ, ಸೆಂಟ್ರಲ್ ಬೋರ್ಡ್ ಆಫ್ ಎಜುಕೇಶನ್ ಸಿಸ್ಟಮ್, ಅದು ಇದು ಅನ್ನತಕ್ಕಂಥ ಕಾರಣಗಳನ್ನ ಕೊಟ್ಟಿಟ್ಟಿದ್ದಾರೆ. ಆದ್ರೆ ನಾವು ಓದಬೇಕಾದ್ರೆ 60 ಜನ ಇರ್ತಿದ್ವಿ. 60 + 60 120 ಜನರಲ್ಲಿ ನಿಜ ಹೇಳಬೇಕು ಅಂದ್ರೆ ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್ ಇಬ್ಬರೇ ಹೊಡಿತಿದ್ರು. ಈ ಬಾರಿ ಇವ್ರು ಹೊಡಿಯೋರು, ನೆಕ್ಸ್ಟ್ ಬಾರಿ ಇವ್ರು ಹೊಡಿಯೋರು. ನಾನು ಮರಲಿಕ್ಕೆ ಆಗದಂತ ಶಕ್ತಿಗಳು ಅವರು. ಏನೋ ಅವ್ರಿಗೇನಾದ್ರು ಎಕ್ಸ್ಟ್ರಾ ಇದೆಯಾ? ಏನ್ ಮಾಡ್ತಾರೆ? ಹೇಗ್ ಮಾಡ್ತಾರೆ? ಹೇಗದು ಸಾಧ್ಯ? ಹೌದು, ನಾವು ಅವ್ರ ತರಲೇನೆ ಓದ್ತಿರ್ತೇವೆ, ಆದ್ರೆ ನಾವು ರ್ಯಾಂಕ್ ಹೊಡೆಯೋದಿರ್ಲಿ, ಪಾಸ್ ಆಗೋದು ಕಷ್ಟ. ಸೊ ಯಾರನ್ನು ಭಗವಂತ ಎಕ್ಸ್ಟ್ರಾ ಸ್ಪೆಷಲ್ ಆಗಿ ಆಯ್ಕೆ ಮಾಡಿದ್ದಾನೆ. ಹಿಸ್ ಫೋಕಸ್ ಇಸ್ ಮೋರ್. ಅವನ ಒಂದು ಗ್ರಹಿಕೆ ತುಂಬಾ ಅದ್ಭುತವಾಗಿದೆ. ಅದನ್ನ ಅರ್ಥ ಮಾಡ್ಕೊಂಡಿದ್ದಾನೆ, ಅದನ್ನ ಹಾಗೆ ಬುಕ್ ಮೇಲೆ ಬರೀತಿದ್ದಾನೆ. ಅಂದ್ರೆ ಎಷ್ಟೋ ಈ 120 ಬೀಜಗಳನ್ನ ನೆಟ್ಟಿದ್ದೇವೆ ಒಂದು ಭೂಮಿಯಲ್ಲಿ ಗಿಡಗಳಾಗಿ ನೆಡ್ಲಿಕ್ಕೆ. ಒಂದು ಗಿಡ ಇಲ್ಲ 2 ಗಿಡ ಅತ್ಯುತ್ತಮ ಫಲ ಕೊಡುತ್ತೆ. ನಿರ್ಧಾರ ಯಾರದು? ನಾವು ಮಾಡೋದುವಾ? ಭಗವಂತ ಮಾಡಿದ್ದಾನೆ. ಯಾಕೆ? ಬೇರೆ ಬೀಜಗಳಿಗೆ ಮೇಲಕ್ಕೆ ಬರಬೇಕು, ನಾವು ಅವ್ರ ತರನೇ ಚೆನ್ನಾಗಿ ಫಲ ಕೊಡಬೇಕು ಅನ್ನೋದು ಆಸೆ ಇರಲ್ವಾ? ಖಂಡಿತ ಇರುತ್ತೆ. ಬಟ್ ಅಲ್ಲೊಂದು ಪರಿಶ್ರಮ, ತಪಸ್ಸು, ಧ್ಯಾನ, ಯೋಗ್ಯತಾ, ಯೋಗ ಅನ್ನತಕ್ಕಂಥದ್ದು ಹೇಳ್ತವೆ. ಆ ರೀತಿ ನಮ್ಮ ಹುಟ್ಟಿನಲ್ಲಿ, ಸೃಷ್ಟಿಯಲ್ಲಿ ಭಗವಂತ ಆ ಥರದ್ದು ಗೊತ್ತೋ ಗೊತ್ತಿಲ್ಲದೆಯೋ ಕೆಲವರಿಗೆ ಇಂಥದೊಂದು ಅವಕಾಶಗಳನ್ನ ಕೊಟ್ಟಿರ್ತಾನೆ. ಸದುಪಯೋಗ ಪಡಿಸ್ಕೊಳ್ಳಿ. ಇಫ್ ಇಟ್ ಆಲ್ ನೀವು ಉತ್ತರ ಫಾಲ್ಗುಣಿ ನಕ್ಷತ್ರದಲ್ಲಿ ಹುಟ್ಟಿದ್ರೆ, ಉತ್ತರ ನಕ್ಷತ್ರ ಬುಧವಾರ ಆಗಿಬಿಟ್ಟಿದ್ರೆ ಕನ್ಫರ್ಮ್ ಹೇಳ್ತಾನೆ, ನಿಮಗೆ ವಿವೇಚನಾ ಶಕ್ತಿ ಜಾಸ್ತಿ, ಆತ್ಮಸ್ಥೈರ್ಯ ಶಕ್ತಿ ಜಾಸ್ತಿ, ಬುದ್ಧಿಶಕ್ತಿಯೂ ಜಾಸ್ತಿ, ಬುಧಾದಿತ್ಯ ಯೋಗ ಆಗತಕ್ಕಂಥದ್ದಾಗುತ್ತದೆ. ಬುಧವಾರದಂದು ಬುಧವು ಬುದ್ಧಿದಾತ್, ವಿಪರೀತ ಚುರುಕು, ಆಲೋಚನೆ, ಚಿಂತನೆ, ಉತ್ತರ ರಾಜಸಂ, ಸನ್ಮಾನಂ, ಅಧಿಕಾರಂ, ಗೌರವಂ, ಸರಕಾರಂ, ಪ್ರಜಾರಕ್ಷಣಂ ಅಂಥದೊಂದು ತೇಜಸ್ಸು ಅಂತ ಹೇಳ್ತವೆ. ಅದರಲ್ಲಿ ಈ ಎರಡೂ ಕಲಿತು ಹುಟ್ಟಿದರೆ ನೋಡಿ, ಶಕ್ತಿ ಇರುವವನ ಹತ್ರ ಬುದ್ಧಿ ಇರೋಲ್ಲ, ಬುದ್ಧಿ ಇರುವವನ ಹತ್ರ ಶಕ್ತಿ ಇರುವುದಿಲ್ಲ. ಅಪರೂಪ. ಎರಡೂ ಇದ್ದವನು ಚೆನ್ನಾಗಿ ಬದುಕಿದ, ಬಾಳಿದ ಇತಿಹಾಸವಿಲ್ಲ. ಇಟ್ಸ್ ಅ ರೂಲ್. ಬುದ್ಧಿ ಇರುವವನ ಹತ್ರ ಶಕ್ತಿ ಇರೋಲ್ಲ, ಶಕ್ತಿ ಇರುವವನ ಹತ್ರ ಬುದ್ಧಿ ಇರುವುದಿಲ್ಲ. ಇಟ್ಸ್ ಎ ರೂಲ್. ಈ ಎರಡೂ ಇದ್ದವನು ಚೆನ್ನಾಗಿ ಬದುಕಿದ್ದು, ಅನುಭವಿಸಿದ್ದು ಇತಿಹಾಸದಲ್ಲೇ ಇಲ್ಲ. ಇದು ನಿಶ್ಚಿತ. ನೀವು ನೋಡಿಬೇಕಾದ್ರೆ ಯಾವುದೇ ದೊರೆ ತುಂಬಾ ಬುದ್ಧಿವಂತರಾಗಿರೋಲ್ಲ. ಆಗಿರೋದೇ ಸಾಧ್ಯವಿಲ್ಲ. ತುಂಬಾ ಬುದ್ಧಿವಂತ ದೊರೆಗಳು ತುಂಬಾ ದಿನ ರಾಜ್ಯಭಾರ ಮಾಡಿದ ಇತಿಹಾಸವಿಲ್ಲ. ಒಬ್ರು ತುಂಬಾ ಬುದ್ಧಿವಂತರು, ತುಂಬಾ ವಿಪರೀತ ಲೆಕ್ಕಾಚಾರಸ್ಥರು, ಅವರು ಪ್ಲಾನಿಂಗು, ಡಿಸೈನಿಂಗ್ ಬೇರೆನೆ. ನೀವು ನಂಬಲ್ಲ, ನಮ್ಮ ಕರ್ನಾಟಕದಲ್ಲೇ ಆಗಿದೆ. ಮಿಥುನ ಲಗ್ನದವರು ರಾಜ್ಯಭಾರ ಮಾಡಬಾರ್ದು ಅಂತೇವೆ ನಾವು. ಕನ್ಯಾ ಲಗ್ನದವರು ರಾಜ್ಯಭಾರ ಮಾಡಬಾರ್ದು ಅಂತೇವೆ. ಆಗಿದ್ದಾರೆ. 2 ಬಾರಿಯೂ ಅವ್ರಿಗೆ ತೊಂದರೆ ಆಗಿದೆ. 3ನೇ ಬಾರಿಗೆ 3 ದಾರಿ ಆಗಿದೆ. ಆಂಧ್ರದಲ್ಲೂ ಇದಾಗಿದೆ. ಹಾಗೆಯೇ ತಮಿಳುನಾಡಿನಲ್ಲೂ ಇದಾಗಿದೆ. ಆ ಪಕ್ಕದಲ್ಲಿರ್ತಕ್ಕಂಥ ಚಂದ್ರ ಲಗ್ನ ಹಾಗೂ ಸಿಂಹ ರಾಶಿ ಅವರನ್ನ ರಾಜಕಾರಣಕ್ಕೆ ಕರ್ಕೊಂಡು ಬರುತ್ತೆ. ರಾಜ್ಯ ಸೇವಾ, ಜನಸೇವಾ ಅನ್ನತಕ್ಕಂಥದ್ದು ಹೇಳ್ತಾರೆ. ಅಲ್ಲೇ ಇರಬೇಕು, ಆದ್ರೆ ದೊರೆ ಪಕ್ಕದಲ್ಲಿ ಇರಬೇಕು. ಅವರು ಕಿಂಗ್ ಮೇಕರ್ ಆಗಿರ್ಬೇಕು. ಕಿಂಗ್ ಆಗ್ಲಿಕ್ಕೆ ಹೋದ್ರೆ ಬುದ್ಧಿವಂತರು, ಅವ್ರು ತಾವು ಕೆಲಸ ಮಾಡೋಲ್ಲ, ಬೇರೆಯವ್ರನ್ನು ಕೆಲಸ ಮಾಡೋಕ್ ಬಿಡಲ್ಲ. ಇದ್ಯಾಕೆ ಹಿಂಗೆ, ಇದೇನೆ ಹಿಂಗೆ, ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲೂ ಮೂಗು ತೋರಿಸೋದು. ಇಟ್ಸ್ ಗೋಯಿಂಗ್ ಟು ಬಿ ಎ ಬಿಗ್ ಮೆಸ್. ನೀವು ಈಗಲೂ ನೋಡಿ,
ನಮ್ಮ ದೊರೆ, ನಾಡ ದೊರೆ, ಅವರ ಶಾಸಕಾಂಗ ಸಭೆಯಲ್ಲೇ ಅವ್ರಿಗೆ ಫಾಲೋವರ್ ಜಾಸ್ತಿ. ನಂಬ್ತಿಲ್ಲ? ಮೂಗ್ ತೂರ್ಸೋಲ್ಲ. ಕಾರಣ ಮಾಡ್ಕೊಂಡು ಹೋಗ್ತಾರೆ ಬಿಡ್ರೆ ಅಂತಾರೆ. ನಂಬಿಕೆ. ತುಂಬಾ ಬುದ್ಧಿವಂತರಾದ್ರೆ ಪ್ರತಿಯೊಂದನ್ನು ಕೇಳೋದು, ಪ್ರತಿ ಫೈಲ್ನು ತರಿಸ್ತಿದ್ರೆ. ಇದೇನ್ರಿ ಹೆಸರಿಗೆ ನಮ್ಮನ್ನ ಮಿನಿಸ್ಟರ್ ಮಾಡ್ಬಿಟ್ಟು ಎಲ್ಲ ಈ ವಯ್ಯಪ್ಪನೇ ನೋಡ್ತಿದ್ರೆ ನಮ್ಗಿನ್ನೇನು, ಎಲ್ಲದಕ್ಕೂ ಮೂಗ್ ತೋರಿಸ್ತಾನೆ, ಅವ್ರನ್ನೇ ನಡ್ಸಕ್ ಹೋಗ್ರಿ ಅಂತ ಸರ್ಕಾರ 3 ದಿನ ನಡೆಯೋಲ್ಲ. ತುಂಬಾ ಬುದ್ಧಿವಂತ ದೊರೆಯಾಗಬಾರದು. ದೊರೆಯಾದವನು ತುಂಬಾ ಬುದ್ಧಿವಂತ ಆಗಿರಬಾರ್ದು. ಅವನು ಬುದ್ಧಿವಂತನ ಪಕ್ಕದಲ್ಲಿ ಇಟ್ಕೋಬೇಕು. ಈ ಎರಡೂ ಇದ್ದವ ಚೆನ್ನಾಗಿ ಬಾಳಿದ್ದು ಇತಿಹಾಸದಲ್ಲಿಲ್ಲ. ಕ್ರೂಕಿಡ್ ಮೈಂಡ್ ಆಗ್ಬಿಡುತ್ತೆ, ಅದು ಕ್ರೂಕಿಡ್ ಪವರ್ ಆಗ್ಬಿಡುತ್ತೆ ಅಂತ ಹೇಳ್ತೇವೆ. ಅವನು ದುಷ್ಟಶಕ್ತಿ ಆಗ್ಬಿಡ್ತಾನೆ. ಅವನು ದುಷ್ಟಶಕ್ತಿ. ರಾವಣ ಸಂಹಾರ ನಡೆದಿದ್ದದೆ. ತುಂಬಾ ಬುದ್ಧಿವಂತ, ಜ್ಞಾನವಂತ, ಶಕ್ತಿವಂತ 3 ಸೇರ್ಕೊಬಿಡ್ತು ಅವನಿಗೆ. ತುಂಬಾ ಬುದ್ಧಿವಂತ ಆತ. ಉದ್ದೀಶ ತಂತ್ರ ಸಾಧನೆಯಲ್ಲಿ ಓ ಮೈ ಗುಡ್ನೆಸ್, ಅಪರಿಮಿತ ಬಲಶಾಲಿ. ನಿಮಗೆ ಗೊತ್ತಿಲ್ಲ, ತುಂಬಾ ಕೆಲವೊಂದು ತಂತ್ರ ಸಾಧನೆಗಳೆಲ್ಲ ಇದೆ. ತಂತ್ರಗಳು ನಾವು ಇವತ್ತೇನು ಹೇಳ್ತೇವೆ, ಯಂತ್ರ ತಂತ್ರ. ಯಂತ್ರ ಬೇರೆ, ತಂತ್ರ ಬೇರೆ. ಟೆಕ್ನಿಕ್ ಅಂತ ಹೇಳ್ತೀವಲ್ಲ, ಟೆಕ್ನಾಲಜಿ ಬೇರೆ, ಟೆಕ್ನಿಕ್ ಬೇರೆ. ಅಂತ ಒಂದು ಟೆಕ್ನಿಕ್ ಉಪಯೋಗಿಸೋದ್ರಲ್ಲಿ ಈ ವಾಸ್ ಎ ಮಾಸ್ಟರ್. ನಾವ್ ಹೇಳ್ತೇವೆ ಪುಷ್ಪಕ ವಿಮಾನದಲ್ಲಿ ಬಂದು ಸೀತಮ್ಮಳನ್ನ ಅಪಹರಣ ಮಾಡ್ಕೊಂಡು ಹೋದ, ಒಂದಿತ್ತು ಅಂತ. ಒಂದಲ್ಲ, ಅವನ ಹತ್ರ ನಮ್ಮದು ಬ್ರಹ್ಮೋಸ್ 400S ಇತ್ತ ಅಲ್ಲ, ಆ ರೀತಿ ಸಾವಿರಾರು ಪುಷ್ಪಕ ವಿಮಾನಗಳನ್ನು ಇಟ್ಕೊಂಡಿದ್ದ ಅವನು. ಈ ವಾಸ್ ಆಗಿನ ಕಾಲಕ್ಕೆ ಈ ವಾಸ್ ಒನ್ ಆಫ್ ದ ಬೆಸ್ಟ್ ಮೆಕ್ಯಾನಿಕಲ್ ಇಂಜಿನಿಯರ್ ಆತ. ಮೆಕ್ಯಾನಿಕಲ್ ಇಂಜಿನಿಯರ್ ನಂಬಲ್ಲ ನೀವು. ಅಂಡ್ ಆಲ್ಸೋ ಆಟೋಮೊಬೈಲ್ ಇಂಜಿನಿಯರ್ ಅವನು. ರೆವಲ್ಯೂಷನರಿ ಅವನು ಆ ಕಾಲಕ್ಕೆ. ರಾವಣಾಸುರ, ರಾವಣ ಬ್ರಹ್ಮ ಅಂತ ಕೂಡ ಹೇಳ್ತೇವೆ. ಇಷ್ಟೆಲ್ಲ ಇದ್ದವನು ಅವನಿಗೆ ವಿಪರೀತ ಕೇಳಿದ್ರೆ ಇನ್ನೇನಾಗುತ್ತೆ, ಎಡವಟ್ಟಾಗುವುದೇ. ಸೊ ಅಂತ ಒಂದು ಬುಧ ಹಾಗೂ ಸೂರ್ಯ ಸೇರಿರ್ತಕ್ಕಂಥವರಿಗೆ ಇವೆರಡೂ ಇರುತ್ತೆ. ಅದೇ ನಿಮ್ಮ ಶಕ್ತಿ ಕೂಡ ನಿಶಕ್ತಿ ಕೂಡ. ಉತ್ತರಾ ನಕ್ಷತ್ರ ಹಾಗೂ ಬುಧವಾರ ಎರಡೂ ಕಲಿತು ಹುಟ್ಟಿದಂಥವರಿಗೆ ರಾಜ್ಯಂ ರಾಜ ಸನ್ಮಾನಂ ಅಂಥದ್ದೊಂದು ಪದವಿ ಪ್ರತಿಷ್ಠೆ, ನಡೆಸುವುದು, ಸ್ವಂತ ಸಂಸ್ಥೆ ಕಟ್ಟುವುದು, ನಡೆಸುವುದು, ನೋಡಿಕೊಳ್ಳುವುದು, ಯುದ್ಧ ಮಾಡುವುದು, ಸಾಧನೆ ಮಾಡುವುದು, 16 ಜನಕ್ಕೆ ನೆರಳು ಕೊಡುವಂತ ಶಕ್ತಿಯು ಕೊಟ್ಟಿರ್ತಾನೆ. ಅದರ ಜೊತೆಯಲ್ಲಿ ವಿಪರೀತ ಬುದ್ಧಿನೂ ಕೊಟ್ಟಿರ್ತಾನೆ. ಅದೊಂದು ಆಪತ್ತು. ಎರಡನೇ ಮುಖ ಅಂತ ಹೇಳ್ತಾರೆ. ಒಂದು ಮುಖ ಈ ರೀತಿ ಆದ್ರೆ ಎರಡನೇ ಮುಖ ಏನು ಗೊತ್ತಾ, ಕಳಿಸಿದ್ದ ಅವನು ಹೋಗಿ ಮಾಡಿರ್ತಾನ. ತಗೊಂಬರೋಷ್ಟಲ್ಲಿ 1-2 ನಾಣ್ಯ ಜೋಬಲ್ಲಿ ಬಿಟ್ಕೊಬಿಟ್ಟಿದ್ರೆ, ಕಾಫಿಗೆ ಹೇಳಿ 50 ರೂಪಾಯಿ ಕೊಟ್ಟು ಕಳಿಸಿದೀನಿ, 1-2 ಕಾಫಿ ತಗೊಂಡ್ ಬಾಪ ಅಂತ ಹೇಳ್ಬಿಟ್ಟು ಅವನು ಪೆಟ್ರೋಲ್ಗೋ ಇನ್ನೊಂದಕ್ಕೂ ಅವನೊಂದು ಕಾಫಿ ಕುಡಿದು ಬಂದ್ಬಿಟ್ರೆ, ಮುಕ್ಕಾಲ್ ಕಾಫಿನ 1 ಕಾಫಿನ ತಗೊಬಂದ್ಬಿಟ್ಟು 2 ಕಾಫಿ ಅಂತ ಒಯ್ದು ಕೊಟ್ರೆ, ಈ ರೀತಿ ಸ್ಟಾರ್ಟ್ ಆದ್ರೆ ಪ್ರತಿಯೊಂದಕ್ಕೂ ಮುಗೀತು. ರಾಜನಾದವನು ಬುದ್ಧಿವಂತನಲ್ಲ ಅನ್ನೋ ಹಾಗೆ ಈ ಉತ್ತರಾ ನಕ್ಷತ್ರ ಹಾಗೂ ಬುಧವಾರ ಖಂಡಿತ ಹುಟ್ಟಿರ್ತಕ್ಕಂಥವ್ರು ಕಮೆಂಟ್ ಆಗ್ತಿರೋ, ಹೌದು ಗುರುಗಳೇ ನಾವು ಉತ್ತರಾ ನಕ್ಷತ್ರವೇ, ನಮ್ಮಲ್ಲಿ ಈ ತರದ ಪ್ರಚೋದನೆ ಆಗುತ್ತೆ, ನಮಗೆ ಕೋಪ ಜಾಸ್ತಿಯೇ, ನೇರವಂತಿಕೆ ಜಾಸ್ತಿಯೇ. ಹೌದು, ನೀವು ತೀರಾ ಬುದ್ಧಿವಂತರಲ್ಲ, ಹೃದಯವಂತರು. ನೀವು ಹೃದಯದ ಮಾತು ಕೇಳೋದು ಜಾಸ್ತಿ. ಉತ್ತರಾ ನಕ್ಷತ್ರದಲ್ಲಿ ಹುಟ್ಟಿದವರು ಸಾಮಾನ್ಯವಾಗಿ ಲಾಯರ್ಸ್, ಜಡ್ಜಸ್, ಡಾಕ್ಟರ್ಸ್, ಟೀಚರ್ಸ್, ಅಡ್ವೈಸರ್ಸ್, ಅಡ್ವೊಕೇಟ್ಸ್, ಅಡ್ಮಿನಿಸ್ಟ್ರೇಷನ್ ಬೈ ಬರ್ತ್ ನಿಮ್ಮ ಒಂದು ಲೀಡರ್ಶಿಪ್ ಕ್ವಾಲಿಟಿ ಇರುತ್ತೆ. ಏನೋ ಒಂದು ಲೀಡರ್ ನೀವು, ಸೂಪರ್ವೈಸರ್ ಅಟ್ ಲೀಸ್ಟ್. ಅದೊಂದು ನಿಮ್ಗೆ ಆಗಾಗ ಇಲ್ಲ ಅಂದ್ರೂ ಕೂಡ ಗ್ರಹಗಳ ಬಾಧೆಯೋ, ನಿಮ್ಮ ಜಾತಕದಲ್ಲಿರ್ತಕ್ಕಂಥ ಗ್ರಹಗಳ ಪರಿಚ್ಛೇದವೋ, ಜನ್ಮಾಂತರ ಕರ್ಮವೋ ನಿಮ್ಮನ್ನ ಎಲ್ಲೇ ನಿಲ್ಸಿದ್ರು ಕೂಡ ನಿಮ್ಮಲ್ಲಿ ಅಂಥದ್ದೊಂದು ಪ್ರಚೋದನೆ ಇದ್ದೇ ಇರುತ್ತೆ. ಇಫ್ ಐ ವುಡ್ ಹ್ಯಾವ್ ಬಿನ್ ಗಾಟ್ ಒನ್ ಚಾನ್ಸ್ ಅಂತಿರ್ತೀರಿ. ನುಗ್ಗೋ ಛಾತಿ ಜಾಸ್ತಿ ಉತ್ತರಾ ನಕ್ಷತ್ರದವರಿಗೆ. ನೋಡೋಕೆ ಆಳು ಸಣ್ಣಗೇನೆ ನೀವು, ನಿಮ್ಮ ಕಣ್ಣು ಚುರುಕು, ನಿಮ್ಮ ಮೂಗು ಸ್ವಲ್ಪ ಉದ್ದ. ನೀವು ನೋಡಿ, ಕೋಪ ಬಂದ್ರೆ ನಿಮ್ಮ ಮೂಗಲ್ಲಿ ಇಲ್ಲಿ ಬೆವರು ತುಂಬಿಕೊಳ್ಳುತ್ತೆ. ನೋಡೋದಿಲ್ಲ, ಮಾತಲ್ಲೇ ಕೊಟ್ಟು ಬಿಡ್ತೀರ. ಒಂದೊಂದು ಸಮಯ ಸಿಟ್ಟಿಗಿದ್ರೆ ಕೈ ಎತ್ತು ಬಿಡ್ತೀರ. ಗಂಡ ಅನ್ನೋದು ಕೂಡ ನೋಡೋದಿಲ್ಲ. ಹೆಣ್ಮಕ್ಳೇನಾದ್ರೂ ಉತ್ತರಾ ನಕ್ಷತ್ರ ಆಗಿದ್ರೆ ಶಿವ ಅಂತ ಹೇಳ್ತೇನೆ. ರುದ್ರತಾಂಡವಂ ರೌದ್ರಂ 100%. ಉತ್ತರಾಷಾಢ ನಕ್ಷತ್ರ ಸುಮ್ಮನೆ ಇರ್ತಾರೇನೋ. ಕೃತಿಕಾ ನಕ್ಷತ್ರದವರು ಹಾಗೂ ಉತ್ತರಾ ನಕ್ಷತ್ರದವರು ಸುಮ್ಮನೆ ಇರೋ ಮಾತೇ ಇಲ್ಲ, ಹೆಣ್ಣಾಗುಟ್ಬಿಟ್ಟಿದ್ರೆ. ಎಸ್, ಗಿವ್ ಬ್ಯಾಕ್ ಗನ್ ಕೈಯಲ್ಲಿ ಯಾವಾಗ್ಲೂ ಹಿಂಗೆ ಇದ್ದೇ ಇರುತ್ತೆ. ಪೊಲೀಸ್ ಅಂತ ಹೇಳ್ತೇವೆ.
ಅಂಥದ್ರಲ್ಲಿ ಬುಧನ ಸಾಂಗತ್ಯ ಸೇರ್ಬಿಡ್ತು ಅಂದ್ರೆ ನೀವು ಅಕೌಂಟಿಂಗ್, ಬ್ಯಾಂಕಿಂಗ್, ಫಿನಾನ್ಸಿಂಗ್, ಇನ್ಸ್ಟಿಟ್ಯೂಷನ್ಸ್ ಇಂಥದರ ಒಂದು ಉತ್ತರದಾಯಿತ್ವ ಕಟ್ಕೊಂಡ್ರೆ ಅಲ್ಲಿ ನಿಮ್ಮ ಚಾನೆಲ್, ಆ ಪವರ್ ಚಾನೆಲ್ ಅನ್ನ ನೀವು ಡೈವರ್ಟ್ ಮಾಡ್ಕೊಂಡ್ರೆ ನಿಮ್ಮನ್ನು ತಡೆಯೋ ಶಕ್ತಿ ಯಾರೂ ಇಲ್ಲ. ಅಂಥದ್ದೊಂದು ಅದ್ಭುತ. ಹೌದು ಅಲ್ವೋ ಕಾಯ್ತಿರ್ತಾನೆ. ಯಾಕಂದ್ರೆ ಬುಧವಾರ ಹುಟ್ಟಿದವ್ರು ನೀವು ಬುದ್ಧಿವಂತರು ಸ್ವಾಮಿ. ನೀವು ಕಾಸ್ಗೂ ಲೆಕ್ಕ ಹಾಕೋರು. ನೀವು ಏನೇ ಮಾಡಿದ್ರು ಉಳಿತಾಯ ಅನ್ನೋದು ನಿಮಗೆ ದೈವ ಕೊಟ್ಟಿರತಕ್ಕಂಥ ಒಂದು ವಾಕು. ಅದು ನಡೀತಲೇ ಇರುತ್ತೆ. ವಿಲ್ ಬಿ ವರ್ಕಿಂಗ್. ನಿಮಗೆ ವಯಸ್ಸಾಗದ ಜಾತಕ, ಅಂಧಗಾರ ಜಾತಕ, ಅದ್ರ ಜೊತೆಲಿ ಉತ್ತರ ಸೇರ್ಕೊಬಿಟ್ರೆ ಮಹಾ ಅಂದ. ಅಮ್ಮ ರಾಮಚಂದ್ರ ಉತ್ತರ ನಕ್ಷತ್ರ ಹಾಗೂ ಬುಧವಾರ ಎರಡೂ ಕಲಿತು ಹುಟ್ಟು ಬಿಟ್ರೆ ಪುರುಷರು, ಅದರಲ್ಲೂ ರಾಮೋ ವಿಗ್ರಹವಾನ್ ಅನ್ನೋ ರೀತಿನಲ್ಲಿ ಇರ್ತೀರಿ ನೀವು. ರಾಮನಂತ ಅದ್ಭುತವಾದಂಥ ಅಂಗಸೌಷ್ಠವ್ಯ ಬರುತ್ತೆ. ನಿಮ್ ನಡೆ ಒಂಥರ. ಉತ್ತರ ನಕ್ಷತ್ರದವ್ರು ನೀವು ನೋಡಿಬೇಕಾರೆ ಅವ್ರ ನಡೆ, ಕೂತ್ಕೊಳ್ಳೋದು, ಆ ಮಾತು, ಆ ನೋಡೋದು, ಎಸ್ ಹೆಚ್ಚು ನೀವು ಲಂಪಟತನ ಮಾತಾಡೋದಿಲ್ಲ, ಪೊಳ್ಳು ಮಾತುಗಳು ಇರೋದಿಲ್ಲ, ಪೋಲಿ ಜೋಕುಗಳು ಇರೋದಿಲ್ಲ, ಏನೇನೋ ಜೊಳ್ಳು ಮಾತುಗಳು ಇರೋದಿಲ್ಲ, ಜೊಳ್ಳಾದ ವ್ಯಕ್ತಿಗಳ ಜೊತೆಲೂ ಇರೋದಿಲ್ಲ, ಯೋಗ್ಯತೆ ಇಲ್ಲದವರ ಜೊತೆಲೂ ಇರೋದಿಲ್ಲ. ನೀವು ಜಸ್ಟ್ ಟೇಕ್ ಸಚ್ ಇರ್ಬೇಕಲ್ವಾ, ಇರ್ತೀರಿ ಅಷ್ಟೇ. ಅಲ್ಲಿದ್ದು ಒಂದು 10 ನಿಮಿಷ ಅನ್ನತಕ್ಕಂಥದ್ದು ಹೌದೋ ಅಲ್ವೋ ಹೇಳಿ. ಐಲ್ ಬಿ ವೈಟಿಂಗ್ ನಿಮ್ಮ ಕಮೆಂಟ್ಸ್ಗಳಿಗೋಸ್ಕರ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮತ್ತಷ್ಟು ಮಾತುಕತೆ ಮುಂದುವರಿಸೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಉತ್ತರ ಪಾಲ್ಗುಣಿ ನಕ್ಷತ್ರ, ಬುಧವಾರ, ಮೇಷರಾಶಿ. ಚಂದ್ರ ವಿಶೇಷವಾಗಿ ಸೂರ್ಯನ ಸಾರದಲ್ಲಿದ್ದು, ಸೂರ್ಯ ರೋಹಿಣಿ ನಕ್ಷತ್ರ ಸಾರದಲ್ಲಿ, ಇಬ್ರು ಪರಿವರ್ತನಾ ಯೋಗದಲ್ಲಿದ್ದಾರೆ. ಚೆನ್ನಾಗಿದೆ ಮೇಷರಾಶಿಗೆ. ವೃತ್ತಿಪರವಾಗಿ, ವ್ಯವಹಾರ ಪರವಾಗಿ, ಉದ್ಯೋಗ ಪರವಾಗಿ ಚೆನ್ನಾಗಿದೆ. ಮಕ್ಕಳ ವಿಚಾರದಲ್ಲೋ, ಗೌರವದ ವಿಚಾರದಲ್ಲೋ ಸ್ವಲ್ಪ ನೀವು ಒತ್ತಡಕ್ಕೆ ಒಳಗಾಗತಕ್ಕಂಥ ಛಾಯೆ ಉಂಟು. ಸಣ್ಣ ಒತ್ತಡ ಏನು ಇರ್ಲಿ, ಮಕ್ಕಳು ಹಿಂದಕ್ಕೆ ನಿಂತ್ಕೊಬಿಡ್ಬೇಕು ನಾವು ಅಷ್ಟೇ. ಹೋಗ್ರಪ್ಪ, ಏನೋ ಮಾಡ್ಕೊಳ್ಳಿ, ಬೆಳೆದಿದ್ದೀರಿ, ಮುಂದಕ್ಕೆ ಹೋಗ್ತಿದ್ದೀನಿ ಅಂತಿದೆ ಅಲ್ವಾ, ಹೋಗಿ ನಿಮ್ಮ ಶಕ್ತಿ ಮೇಲೆ ಹೋಗಿ ಅಂತ ಬಿಟ್ಬಿಡಿ ಅಷ್ಟೇ. ಏನು ತೊಂದರೆಗಳಿಲ್ಲ. ವೃಷಭ ರಾಶಿ. ಸುಖದಲ್ಲಿ ಚಂದ್ರ ಬ್ಯೂಟಿಫುಲ್. ಸೂರ್ಯನ ಸಾರ, ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ಸ್ವಂತ ಕಾರ್ಯ, ಸ್ವಂತ ವ್ಯವಹಾರ, ಸ್ವಂತ ಉದ್ಯೋಗ, ಸ್ವಂತ ವ್ಯವಸ್ಥೆ, ಈ ಥರದಲ್ಲಿರತಕ್ಕಂಥವರಿಗೆ ದಿಟ್ಟ ನಿರ್ಣಯಗಳಿಂದ ವಿಜಯ ಪ್ರಾಪ್ತಿ. ಮಿಥುನ ರಾಶಿ. ಒಡಹುಟ್ಟಿದವರ ವಿಚಾರದಲ್ಲಿ ಒಂದು ಸಣ್ಣ ಕಿರಿಕಿರಿ. ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟೋದು ಇನ್ನೊಂದು ಇತ್ತು ಅಂದ್ರೆ ಸ್ವಲ್ಪ ತಲೆನೋವು. ತಂದೆಯವರ ಆರೋಗ್ಯದ ಕಡೆ ಒಂದು ಸಣ್ಣ ಗಮನ ಕೊಡಿಲ್ಲ, ಅವ್ರ ಜೊತೆ ಒಂದು ಸಣ್ಣ ಪುಟ್ಟ ಮನಸ್ತಾಪಗಳಾಗ್ತಕ್ಕಂಥದ್ದು. ಮಿಕ್ಕಂತೇನು ತೊಂದರೆಗಳಿಲ್ಲ. ವೃತ್ತಿಪರವಾಗಿ ಚೆನ್ನಾಗಿದೆ. ಕರ್ಕಾಟಕ ರಾಶಿ. ಬಾಡಿ ಸ್ವಲ್ಪ ಹೀಟ್ ಆಗ್ಬೋದು, ಸ್ವಲ್ಪ ನೋಡ್ಕೊಂಡ್ರು. ಪ್ರಾಣಾಯಾಮ ಅಭ್ಯಾಸ ಮಾಡತಕ್ಕಂಥದ್ದು ಸ್ವಲ್ಪ ನೋಡಿ. ಚಂದ್ರನಾಡಿಯನ್ನ ಉದ್ವಿಗ್ನ ಮಾಡತಕ್ಕಂಥದ್ದು, ಪ್ರಚೋದನೆ ಮಾಡತಕ್ಕಂಥದ್ದು ಸ್ವಲ್ಪ ಮಾಡ್ಕೊಳ್ಳಿ. ದಟ್ ಈಸ್ ಮೋರ್ ಬೆಟರ್. ಇಲ್ಲ ರೈಟ್ ಸೈಡನ್ನು ಮುಚ್ಕೊಂಡು ಲೆಫ್ಟ್ ಸೈಡಲ್ಲೇ ಜಾಸ್ತಿ ಉಸಿರಾಡ್ತಕ್ಕಂಥದ್ದು ಮಾಡಿ, ಸ್ವಲ್ಪ ಬಾಡಿ ತಂಪಾಗ್ತಕ್ಕಂಥದ್ದು ಆಗುತ್ತೆ. ಮಿಕ್ಕಂತ ಉದ್ಯೋಗ, ವೃತ್ತಿ, ಕುಟುಂಬ ಎಲ್ಲದರಲ್ಲೂ ಸಮಾಧಾನಕರ ದಿನ. ವಾಕ್ಶುದ್ಧಿ ಇರಲಿ, ಎಚ್ಚರಿಕೆ. ಸಿಂಹರಾಶಿ. ಚಂದ್ರ ನಿಮ್ಮನೇಲೆ, ಸೂರ್ಯನ ಸಾರದಲ್ಲಿ, ಸೂರ್ಯ ಕೇಂದ್ರದಲ್ಲಿ ಚೆನ್ನಾಗಿದೆ. ದಿಟ್ಟ ನಿರ್ಣಯ. ಧೈರ್ಯವಾಗಿ ನೀವು ಇವತ್ತು ತೆಗೆದುಕೊಳ್ಳುವ ಯಾವುದೇ ಒಂದು ನಿರ್ಣಯಗಳು ವೃತ್ತಿ, ವ್ಯವಹಾರ, ಕುಟುಂಬ ವಿಜಯವನ್ನು, ಅಪ್ರತಿಮ ಆನಂದವನ್ನು ತಂದುಕೊಡತಕ್ಕಂಥ ದಿನವಾಗುತ್ತೆ. ಇನ್ನು ವಿಶೇಷವಾಗಿ ಕನ್ಯಾ ರಾಶಿ. ಸ್ವಲ್ಪ ಖರ್ಚಿನ ದಿನ,
ಚಂದ್ರ ಕೇತು ಜೊತೆ ಸೇರಿರೋದನ್ನ ಏನೋ ಒಂದು ತಲೆ ಕೆಡಿಸ್ಕೊಳ್ತಕ್ಕಂಥ ಮಂಕಾದಂಥ ಭಾವ. ಆದರೂ ಸೂರ್ಯ ಚೆನ್ನಾಗಿದ್ದಾನೆ, ಲಾಭಾಧಿಪತಿಯ ಪ್ರಭಾವದಲ್ಲಿರೋದ್ರಿಂದ ಒಂದು ಒಳ್ಳೆಯ ಶುಭ ಸುದ್ದಿಯೊಂದನ್ನು ವೃತ್ತಿಪರವಾಗಿಯೋ ಕುಟುಂಬ ಪರವಾಗಿಯೋ ಮನಸ್ಸಿಗೆ ಆನಂದ ಕೊಡ್ತಕ್ಕಂಥ ವಾರ್ತೆಯನ್ನ ಇವತ್ತು ಪಡಿತೀರಿ. ದೂರದ ಕೆಲಸಗಳು, ಸರ್ಕಾರಿ ಮಟ್ಟದ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ತೊಂದರೆ ಅವಮಾನಗಳು ಉಂಟು. ತುಲಾ ರಾಶಿ, ಲಾಭದಲ್ಲಿ ಚಂದ್ರ, ಬ್ಯೂಟಿಫುಲ್ ಡೇ. ಲಾಯರ್ ಆಗಿ, ಟೀಚರ್ ಆಗಿ, ಪ್ರೊಫೆಸರ್ ಆಗಿ, ಅಡ್ವೈಸರ್ ಆಗಿ ಇರತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ. ಧರ್ಮ ನ್ಯಾಯ ನೆಲೆಸ್ತಕ್ಕಂಥ ಒಂದು ವೃತ್ತಿ ವ್ಯವಹಾರಗಳು ನಿಮ್ಮನ್ನ ಅಪ್ರತಿಮ ಯಶಸ್ಸು ಕೊಡತಕ್ಕಂಥದ್ದಾಗುತ್ತೆ. ವೃಶ್ಚಿಕ ರಾಶಿ, ಕೇಂದ್ರದಲ್ಲಿ ಚಂದ್ರ, ಭಾಗ್ಯೇ ದಶಮ ಸ್ಥಾನಂ, ದಶಮೇ ಸಪ್ತಮ ಸ್ಥಾನಂ, ಸಪ್ತಮೇ ಭಾಗ್ಯ ಪ್ರಭಾವಂ ಅಂತೆ. ಇವತ್ತು ಮುಟ್ಟಿದ್ದೆಲ್ಲ ಆನಂದವೇ. ನಿಮ್ಮ ವೃತ್ತಿ, ಉದ್ಯೋಗ, ವ್ಯವಹಾರ, ಕೆಲಸ ಕಾರ್ಯಗಳು ವಿಶೇಷ ಯಶಸ್ಸನ್ನ ಕೊಡತಕ್ಕಂಥದ್ದಾಗುತ್ತೆ. ಅದು ಸ್ವಂತ ಕಾರ್ಯ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಇಲ್ಲ ಇನ್ನೊಬ್ಬರ ಕೆಳಗಡೆ ಕೆಲಸ ಮಾಡೋದಿರ್ಬೋದು, ಇಲ್ಲ ನಿಮ್ಮ ಕೆಳಗಡೆ 10 ಜನಕ್ಕೆ ನೆರಳು ಕೊಟ್ಟಿರೋದಿರ್ಬೋದು, ಎಲ್ಲದರಲ್ಲೂ ವಿಜಯವೇ. ಧನುಸು ರಾಶಿ, ಭಾಗ್ಯಂ, ಚಂದ್ರ ವಿಶೇಷವಾಗಿ ಭಾಗ್ಯಸ್ಥಾನಾಧಿಪತಿಯ ಪ್ರಭಾವದಲ್ಲಿರೋದ್ರಿಂದ ನೀವು ಮಾಡುವ ಕೆಲಸ ಏನ್ ಪರಿಶ್ರಮ ಆಗ್ತಿದ್ರಿ ಅದಕ್ಕೊಂದು ರೆಕಗ್ನೇಷನ್, ರೆಸ್ಪೆಕ್ಟ್, ಗೌರವ, ಸನ್ಮಾನ ಸಿಗತಕ್ಕಂಥ ಒಂದು ಅದ್ಭುತವಾದಂಥ ಒಂದು ದಿನ. ತೊಂದರೆಗಳೇನು ಇಲ್ಲ, ಅದೃಷ್ಟ ಕೈ ಹಿಡಿಯುತ್ತೆ, ಯಾರೋ ಬಂದು ನೆರಳು ಕೊಡ್ತಾರೆ, ರೆಕಗ್ನೈಸ್ ಮಾಡ್ತಾರೆ, ನಿಮ್ಮ ಪರಿಶ್ರಮವನ್ನ ಬೆಣ್ತಡ್ತಾರೆ. ಕುಟುಂಬದಲ್ಲೂ ಕೂಡ ಮಾನ ಮರ್ಯಾದೆ ಗೌರವಗಳು ಹೆಚ್ಚಾಗತಕ್ಕಂಥ ಒಂದು ದಿನ. ಮಕರ ರಾಶಿ, ಸಪ್ತಮೇ ಅಷ್ಟಮ ಸ್ಥಾನಂ ಅಂತ ಹೇಳ್ತೇವೆ. 7ನೇ ಮನೆಯ ಚಂದ್ರ ಅಷ್ಟಮದಲ್ಲಿದ್ದು ಅಷ್ಟಮಾಧಿಪತಿಯ ಪ್ರಭಾವದಲ್ಲೇ ಇರೋದ್ರಿಂದ ಸ್ವಲ್ಪ ಹೊಟ್ಟೆಗೆ ಸಂಬಂಧಿತ ಬಾಧೆಗಳಾಗ್ತಕ್ಕಂಥದ್ದು, ಜೀರ್ಣಾಂಗ ಸಮಸ್ಯೆಗಳು ಸ್ವಲ್ಪ ಆಗ್ತಕ್ಕಂಥದ್ದು, ಅಪೆಂಡಿಕ್ಸು, ಅಲ್ಸರು, ಆಸಿಡಿಟಿ, ಅರ್ನಿಯಾ ಈ ತರದ ಸಮಸ್ಯೆಗಳಿದ್ರೆ ಸ್ವಲ್ಪ ಎಚ್ಚರಿಕೆ. ದೂರದ ಕೆಲಸ, ದೂರದ ವ್ಯವಹಾರಗಳಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ಹೆಜ್ಜೆ ಇಡಿ. ಕೇಳಿ ಮಾಡಿ. ಸರ್ಕಾರದಿಂದ ರಾಜದಂಡನೆ, ಯಾವುದು ಟ್ಯಾಕ್ಸ್ ಕಟ್ಟೋದು ಮಿಸ್ ಮಾಡಿದಿರಿ, ಲೀಗಲ್ ಇಶ್ಯೂಸು, ಸ್ವಲ್ಪ ಹಿನ್ನಡೆ. ಶಿವಾಲಯ ದರ್ಶನಂ ಸಮಾಧಾನಂ. ಇನ್ನು ಕುಂಭರಾಶಿ, ವಿಶೇಷವಾಗಿ ಷಷ್ಠಿ ಸಪ್ತಮ ಸ್ಥಾನಂ, ಸಪ್ತಮೇ ಸುಖ ಸ್ಥಾನಂ. ಚೆನ್ನಾಗಿದೆ, ತೊಂದರೆಗಳೇನಿಲ್ಲ. ಕೆಲವೊಂದು ಅಡ್ಡಿ ಆತಂಕಗಳಿದ್ದಾವೆ, ಆಗುತ್ತಿರುವ ಕೆಲಸಗಳೇ ಅಡ್ಡಿಗಳಷ್ಟೇ. ಜಸ್ಟಿಸ್ ಮೇ ಬಿ ಡಿಲೈಡ್ ನಾಟ್ ಡಿನೈಡ್. ಹಾಗೆ ನಿಮ್ಮ ಪರಿಶ್ರಮಕ್ಕೆ ಕೆಲವೊಂದು ಡಿಲೇ ಆಗ್ತಿರ್ಬೋದು, ಡಿನೈ ಅಂತೂ ಆಗೋದಿಲ್ಲ, ಬಿಡಬೇಡಿ. ಚಂದ್ರಕೇತು ಸೇರಿರೋದ್ರಿಂದ ದುರ್ಗಾ ಆರಾಧನೆ, ದುರ್ಗಾ ಪೂಜೆ, ದುರ್ಗಾ ಸಪ್ತಶ್ರುತಿ, ಲಲಿತಾ ಸಹಸ್ರನಾಮ, ಈ ರೀತಿಯ ಜಪ, ತಪ, ದರ್ಶನ, ಆರಾಧನಾ, ಅಟ್ಲೀಸ್ಟ್ ಓಂ ದುಂ ದುರ್ಗೈ ನಮಃ, ಅಟ್ಲೀಸ್ಟ್ ಒಂದು ದೀಪ ದರ್ಶನಂ, ಮನೆಯಲ್ಲಿರೋ ಮನೆ ದೇವರ ಒಂದು ದೀಪ ದರ್ಶನ ಅತ್ಯಂತ ಪವಿತ್ರವಾದದ್ದು ಅಂತ ಹೇಳ್ತವೆ. ತುಂಬ ಯಶಸ್ಸನ್ನ ಕೊಡ್ತಕ್ಕಂಥದ್ದಾಗುತ್ತೆ, ವಿಜಯವನ್ನ ಕೊಡ್ತಕ್ಕಂಥದ್ದಾಗುತ್ತೆ, ಬರುವ ಆತಂಕ ವಿಘ್ನಗಳಿಂದ ದೂರ ಬರ್ತಕ್ಕಂಥದ್ದಾಗುತ್ತೆ. ಇನ್ನು ವಿಶೇಷವಾಗಿ ಮೀನರಾಶಿ, ಪಂಚಮೇ ಷಷ್ಠಭಾವಂ ಅಂತ ತೋರಿಸ್ತಿದೆ. ಪಂಚಮಾಧಿಪತಿ 6ನೇ ಮನೆಯಲ್ಲಿರೋದ್ರಿಂದ ನಿಮ್ಮ ಯೋಗ್ಯತೆ, ನಿಮ್ಮ ಹೆಸರು, ಕೀರ್ತಿ, ಪ್ರತಿಷ್ಠೆ ಪಡೀಲಿಕ್ಕೆ ಸ್ವಲ್ಪ ಪರಿಶ್ರಮ, ಬಟ್ ಪರಿಶ್ರಮಕ್ಕೂ ಮೀರಿದಂಥ ಹೆಸರು, ಕೀರ್ತಿ ಕೂಡ ಹುಡುಕಿ ಬರತಕ್ಕಂಥ ಅದ್ಭುತವಾದಂಥ ದಿನ. ಯಾಕಂದ್ರೆ ಸೂರ್ಯ ಬೇರೆ 3ನೇ ಮನೆಯಲ್ಲಿ ಚಂದ್ರನ ಸಾರದಲ್ಲಿ ಪ್ರಬಲವಾಗಿರೋದ್ರಿಂದ ಯಾವ ಕೆಲಸವಾದರೂ, ರಾಜಕಾರ್ಯವಾದರೂ, ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣ ಅದ್ಭುತವಾಗಿ ಆಗ್ತಕ್ಕಂಥದ್ದು. ಅಂತ ಒಂದು ಅಡ್ಮಿನಿಸ್ಟ್ರೇಷನ್ ಉದ್ಯೋಗದಲ್ಲಿದ್ದೀರಿ, ಪದವಿಯಲ್ಲಿದ್ದೀರಿ, ಸಂಸ್ಥೆ ನಡೆಸ್ತಿದ್ದೀರಿ, ಸಂಸ್ಥೆಗಳಲ್ಲಿ ದೊಡ್ಡ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದೀರಿ, ವಿಶೇಷ ಯಶಸ್ಸನ್ನ ಪಡೆಯತಕ್ಕಂಥ ಒಂದು ದಿನವಾಗಿರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.